ಓಕೆ. ನಿಮಗೆ ಒಂದು ಜಾತಕನ ಹಾಕಿದೀವಲ್ವಾ? ಹೌದು ಗುರುಗಳೇ. ಎಸ್. ನೋಡಿ, ಇದೇ ಜಾತಕ 14/12/1967 5:55 PM AM ತಿರುಪೂರು. ಲಗ್ನ ಬಂದು ವೃಶ್ಚಿಕ ಲಗ್ನ, ರಾಶಿ ಬಂದು ಮೇಷ ರಾಶಿ. ದಶಾಭುಕ್ತಿ ನಡೀತಾ ಇರ್ತಕ್ಕಂಥದ್ದು ಬಂದು ಗುರುದಿಶೆ ನಡೀತಾ ಇದೆ. ಗುರುದಿಶೆ ಒಳಗಡೆ ಸ್ಟಾರ್ಟಿಂಗ್ ಅಲ್ಲಿ ಗುರುದಿಶೆ ಗುರುಭುಕ್ತಿಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆಯಾ? ಗುರುದಿಶೆ ಗುರುಭುಕ್ತಿ, ಗುರುದಿಶೆ ಶನಿ ಭುಕ್ತಿ, ಗುರುದಿಶೆ ಬುಧ ಭುಕ್ತಿ, ಗುರುದಿಶೆ ಕೇತು, ಗುರು ಶನಿ, ಗುರು ರವಿ, ಗುರು ಚಂದ್ರ, ಗುರು ಮಂಗಳ, ಗುರು ರಾಹು ಅಂತ ಇದೆ. ಈಗ ಏನ್ ನಡೀತಾ ಇದೆ ಇವಾಗ? ಗುರು ಇದು ಎಂಡಿಂಗ್ ಕೊಟ್ಟಿರೋದು, ಇದೆಲ್ಲ ಎಂಡಿಂಗ್ ಕೊಡೋದು. ಅಂದ್ರೆ ಇವಾಗ ಗುರು ಮಾಂದಿ ಮಂಗಳ ಬಂದು 12/9/2024 ಎಂಡ್ ಆಗುತ್ತೆ. ಅದಾದ್ಮೇಲೆ ರಾಹು ಸ್ಟಾರ್ಟ್ ಆಗುತ್ತೆ, ಗುರು ರಾಹು ಸ್ಟಾರ್ಟ್ ಆಗುತ್ತೆ. ಗುರು ಸ್ಟಾರ್ಟ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? 24ರಿಂದ 27ರವರೆಗೂ ಗುರುದಶೆ ರಾಹು ಭುಕ್ತಿ ಇರುತ್ತೆ. ಇದು ನಮಗೆ ಕಂಪ್ಯೂಟರ್ ನಲ್ಲಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ನೀವು ತೀರ್ಮಾನ ಮಾಡಬೇಕು. ನೀವೇನ್ ಮಾಡಬೇಕು? ಲಗ್ನ ಯಾವುದು? ವೃಶ್ಚಿಕ ಲಗ್ನ ಬರ್ಕೊಬೇಕು. ನೋಡ್ಕೋದು, ಫಸ್ಟ್ ಬರ್ಕೊಳ್ಳೋದು ಕಲೀರಿ. ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡೋವರೆಗೂ ಒಂದು ಪೇಜ್ ಅಲ್ಲಿ ಫುಲ್ ಆಗಿ ಬರೀರಿ. ಏನೇನಿದೆ, ಏನೇನ್ ಬೇಕು, ಏನೇನ್ ಬೇಡ ಅಂತ ಬರೀರಿ. ಆಮೇಲೆ ನೀವು ಒಳಗಡೆ ಸಡನ್ ಆಗಿ ಎಂಟ್ರಿ ಆಗಿವ್ರಂತೆ. ಅವಾಗ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನ ಅಂದ್ರೆ ಹಾಕೊಂಡ್ವಿ. ವೃಶ್ಚಿಕ ಲಗ್ನ ಆದ್ಮೇಲೆ ಏನು ನಮಗ್ ಬೇಕಾಗಿರೋದು? ಉಚ್ಚ ಯಾವುದು, ಸ್ವಕ್ಷೇತ್ರ ಯಾವುದು, ನೀಚ ಯಾವುದು, ಮೂಲ ತ್ರಿಕೋಣ ಯಾವುದು, ಅಸ್ತಂಗತ ಯಾವುದು, ಇದೆಲ್ಲ ಬೇಕು. ಸೊ ಅವಾಗ ಉಚ್ಚ ಗ್ರಹ ಯಾವುದು? ಇವಾಗ ಉಚ್ಚ ಗ್ರಹ ಬಂದು ಕುಜ. ಕುಜ ಉಚ್ಚ ಗ್ರಹ. ಸೊ ಕುಜ ಉಚ್ಚ ಗ್ರಹ ಆಯ್ತಾ? ಕುಜ ಉಚ್ಚ ಗ್ರಹ. ಆಮೇಲೆ ಇನ್ನೇನು ಇನ್ಯಾವ್ದು ಉಚ್ಚ ಇದೆಯಾ? ಇನ್ಯಾವುದಾದ್ರೂ ಉಚ್ಚ ಇದೆಯಾ? ಇಲ್ಲ. ಸೊ ಕುಜ ಒಂದು ಮಾತ್ರ ಉಚ್ಚ ಗ್ರಹ. ಓಕೆ. ಸ್ವಕ್ಷೇತ್ರ ಯಾವ್ದಿದೆ? ಸ್ವಕ್ಷೇತ್ರ ಶುಕ್ರ ಇದೆ. ಆಮೇಲೆ ಇನ್ಯಾರು ಇಲ್ಲ, ಸ್ವಕ್ಷೇತ್ರದವರು ಇನ್ಯಾರು ಇಲ್ಲ. ಇನ್ನ ಮಿತ್ರ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ? ಗುರು ಇದ್ದಾನೆ, ರವಿ ಇದ್ದಾನೆ, ಚಂದ್ರ ಇದ್ದಾನೆ. ಇವರೆಲ್ಲ ಮಿತ್ರ ಕ್ಷೇತ್ರದವರು. ಇವರೆಲ್ಲ ಮಿತ್ರ ಕ್ಷೇತ್ರದವರು ಅಲ್ವಾ? ಈ ತರ ನೀವು ಬರ್ಕೊಳ್ಬೇಕು. ಬರ್ಕೊಂಡಾಗ್ಲೇನೆ ನಿಮಗೆ ಅರ್ಥವಾಗೋದು. ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಅಲ್ಲ, ನಿಮ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟ ಮೇಲೆ ಅದೆಲ್ಲ ಸರಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರೋವರೆಗೂ ನೀವು ಅದನ್ನ ಫಾಲೋ ಮಾಡ್ಬೇಕಾಗ್ತಾ ಬರುತ್ತೆ. ಓಕೆ. ಆಮೇಲೆ ಶತ್ರುಕ್ಷೇತ್ರದಲ್ಲಿ ಯಾರಿದ್ದಾರೆ? ಶತ್ರುಕ್ಷೇತ್ರದಲ್ಲಿ ಯಾರಿದ್ದಾರೆ? ಕುಜ. ಅದು ಶತ್ರುಕ್ಷೇತ್ರದಲ್ಲಿ ಕುಜ ಇದ್ದಾನ? ಶತ್ರುಕ್ಷೇತ್ರದಲ್ಲಿ ಇದು ಬುಧನಿಗೆ ಕುಜ ಇಲ್ಲಿ ಉಚ್ಚ ಕ್ಷೇತ್ರನೇ, ಬಟ್ ಆದ್ರೆ ಅದು ಶತ್ರುಕ್ಷೇತ್ರದಲ್ಲಿ ಇದ್ದಾನೆ. ಆದ್ರೆ ಉಚ್ಚನಾಗಿರೋದ್ರಿಂದ ಅದು ನಮಗ್ ಬರ್ಕೊಂಡಿಲ್ಲ. ಸಮ ಅಂದ್ರೆ ಶನಿ ಬುಧನ ಮನೆಯಲ್ಲಿ, ಗುರುನ ಮನೆಯಲ್ಲಿರೋದ್ರಿಂದ ಸಮ. ಇಷ್ಟು ಬರ್ಕೊಂಡ್ವಿ. ಇದಾದ್ಮೇಲೆ ಇನ್ನೇನ್ ಬೇಕು ನಮಗೆ? ಪಾಪಗ್ರಹ ಶುಭರ ಅನ್ನೋದು ಬೇಕು, ಅದು ಇಂಪಾರ್ಟೆಂಟು. ಫಸ್ಟ್ ಲಗ್ನ ಶುಭರು ಯಾರ್ಯಾರು? ಕುಜ ಲಗ್ನಕ್ಕೆ ಶುಭನು, ಗುರು ಶುಭನು, ಚಂದ್ರ ಶುಭನು. ಪಾಪಿಗಳು ಯಾರಪ್ಪ? ಶನಿ, ಶುಕ್ರ, ಬುಧ. ಮಾರಕರು ಗುರು, ಶುಕ್ರ. ನೋಡಿ, ಇಲ್ಲಿ ಶುಭನಾಗಿ ಬರ್ತಕ್ಕಂಥ ಗುರುನೇ ಅವನೇ ಮಾರಕನೂ ಆಗ್ತಾನೆ. ಎರಡನೇ ಮನೆಯಾಗಿ ಬರೋದ್ರಿಂದ ಅವನು ಸಹ ಮಾರಕನಾಗಿ ಬರ್ತಾನೆ. ಮಾರಕರ ಜೊತೆ ಸಂಯೋಗವಾದಾಗ ಮಾರಕನಾಗಿ ಪರಿವರ್ತನೆ ಆಗ್ಬಿಡ್ತಾನೆ. ಮಿಶ್ರ ಫಲ ಕೊಡ್ತಕ್ಕಂಥವ್ರು. ಅದಕ್ಕೇನೆ ಮಿಶ್ರ ಫಲ ಕೊಡ್ತಕ್ಕಂಥವ್ರು ಯಾರ್ಯಾರಂದ್ರೆ ಕುಜ. ಕುಜ ಯಾಕೆ ಮಿಶ್ರ ಫಲ ಕೊಡ್ತಾನೆ? ಕುಜ ಮತ್ತೆ ಗುರು ಎರಡೂ ಮಿಶ್ರ ಫಲ ಕೊಡದೆ. ಗುರುನು ಅಷ್ಟೇ, ಗುರುನು ಮಿಶ್ರ ಫಲ ಕೊಡ್ತಕ್ಕಂಥವ್ರೆ. ಯಾಕಂದ್ರೆ ಅಲ್ಲಿ ಗುರು ಬಂದು
ಎರಡನೇ ಮಾರಕ ಸ್ಥಾನಾಧಿಪತಿನೂ ಆಗ್ತಾನೆ, ಪ್ಲಸ್ ಇದ್ರ ಸ್ಥಾನಾಧಿಪತಿನೂ ಆಗ್ತಾನೆ, ಪಂಚಮ ಸ್ಥಾನಾಧಿಪತಿನೂ ಆಗ್ತಾನೆ. ಸೊ ಹಾಗಾಗಿ ಅವನು ಒಂದು ತ್ರಿಕೋಣ, ಇನ್ನೊಂದು ಮಾರಕ ಸ್ಥಾನ ಬರೋದರಿಂದ ಮಿಶ್ರ ಫಲ ಕೊಡ್ತಾನೆ. ಯೋಗಕಾರಕರು ಯಾರು? ಗುರು, ಚಂದ್ರ ಮತ್ತೆ ಯುತಿಯಲ್ಲಿರ್ತಕ್ಕಂಥವ್ರು. ಇವರ ಇಬ್ಬರ ಯುತಿಯಲ್ಲಿರ್ತಕ್ಕಂಥವರು ಅಂತ. ಯುತಿ ಅಂತ ಬಂದಾಗ ಏನು ಯುತಿ ಅಂದ್ರೆ ಏನ್ ಅರ್ಥ? ಅದು ಯುತಿ ಅಂದ್ರೆ ಏನು? ಕಂಜಕ್ಷನಾ? ಕನ್ನಡದಲ್ಲಿ ಹೇಳಿದ್ರೆ ಸಂಯೋಗ ಅಂತ, ಇಂಜೆಕ್ಷನ್ ಅಲ್ಲಿ ಏನು ಕಂಜಕ್ಷನ್ ಅಂದೆ? ಕಂಜಂಕ್ಷನ್ ಸರ್. ಕಂಜಕ್ಷನ್ ಅಲ್ಲ, ಕಂಜಕ್ಷನ್. ಈ ಕಂಜಕ್ಷನ್ ಅಂತಕ್ಕಂಥದ್ದು ನೀವು ಏನ್ ಮಾಡ್ಬೇಕು, ಎರಡು ತರವಾದಂತ ಕಂಜಕ್ಷನ್ ಅನ್ನ ತಗೊಳ್ಬೇಕಾಗ್ಬರುತ್ತೆ. ಒಂದು ರಾಶಿಯ ಹತ್ತಿರ ಇರ್ತಕ್ಕಂಥದ್ದು, ರಾಶಿಯ ಪ್ರಕಾರವಾಗನು ಅಥವಾ ನಕ್ಷತ್ರದ ಪ್ರಕಾರವಾಗನು ಕಂಜಕ್ಷನ್ ತಗೊಳ್ಬಹುದು. ನಕ್ಷತ್ರದ ಪ್ರಕಾರವಾಗಿ ಕಂಜಕ್ಷನ್ ಇದ್ರು ತಗೊಳ್ಬಹುದು. ಅಂದ್ರೆ ಅರ್ಥ ಏನು? ಈಗ ಗುರುವಿನ ಮನೆಯಲ್ಲಿ ಒಂದು ಗ್ರಹ ಇದ್ರೆ ಅಥವಾ ಚಂದ್ರನ ಜೊತೆ ಒಂದು ಗ್ರಹ ಇದ್ರೆ ಅದನ್ನ ಯುತಿ ಅಂತ ತಗೊಳ್ಬಹುದು. ಅಥವಾ ಗುರುವಿನ ನಕ್ಷತ್ರದಲ್ಲಿ ಒಂದು ಗ್ರಹ ಇದ್ರು ಅದನ್ನು ಕಂಜಕ್ಷನ್ ಅಂತ ತಗೊಳ್ಬಹುದು. ಅಥವಾ ಚಂದ್ರನ ನಕ್ಷತ್ರದಲ್ಲಿ ಒಂದು ಗ್ರಹ ಇದ್ರು ಅದನ್ನು ಸಹ ನಾವು ಯುತಿ ಅಂತ ತಗೊಳ್ಳಬಹುದು. ಅರ್ಥ ಆಯ್ತಾ ಹೇಳಿದ್ದು? ಓಕೆ. ಸೊ ಇಷ್ಟಾದ್ಮೇಲೆ ಏನ್ ಮಾಡ್ಬೇಕು ನಾವು? ಪ್ರಿಡಿಕ್ಷನ್, ಆಮೇಲೆ ನೆಕ್ಸ್ಟ್ ಶುರು ಮಾಡ್ಬೇಕು. ಎಲ್ಲಿಂದ ಶುರು ಮಾಡ್ಬೇಕು? ಅವಾಗ ಹೇಗ್ ಶುರು ಮಾಡ್ಬೇಕು? ಇವಾಗ ಯಾರು ಹೇಳ್ತೀರಾ? ಎಲ್ಲಿಂದ ಶುರು ಮಾಡ್ಬೇಕು? ಲಗ್ನದಿಂದನೇ ಸರ್. ಲಗ್ನದಿಂದನೇ ಶುರು ಮಾಡಬೇಕು. ಇಲ್ಲಿ ನಿಮಗೆ ಎರಡು ಕಾನ್ಸೆಪ್ಟ್ ಅನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಬೇರೆ 10 ನಿಮಿಷ 20 ನಿಮಿಷಕ್ಕೆ ಹೇಳ್ತೀನಿ ಅನ್ನೋದಾಗಿದ್ರೆ, 10 ನಿಮಿಷ 20 ನಿಮಿಷ ಅರ್ಧ ಗಂಟೆ ಒಳಗಡೆ ಹೇಳ್ತೀನಿ ಅನ್ನೋದಾಗಿದ್ರೆ, ಕ್ಲೈಂಟ್ಗಳು ಜಾಸ್ತಿ ಇದ್ದಾರೆ, ನಾನು ಅರ್ಧ ಗಂಟೆ 20 ನಿಮಿಷಕ್ಕೆ ಹೇಳ್ತೀನಿ ಅನ್ನೋದಾಗಿದೆ, ಡೈರೆಕ್ಟ್ ಆಗಿ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಜಾಗಕ್ಕೆ ಹೋಗ್ಬಿಡ್ಬೇಕು. ಎಲ್ಲಿ? ಇಲ್ಲಿ ಈ ಜಾಗಕ್ಕೆ ಹೋಗ್ಬಿಡ್ಬೇಕು. ಯಾಕೆ ಅಂದ್ರೆ ಈಗೇನ್ ನಡೀತಾ ಇದೆ ಈ ದಶ, ಇದ್ರ ಪ್ರಕಾರವಾಗಿನೇ ಅವನಿಗೆ ನಡೀತಾ ಇರುತ್ತೆ. ಇದು ಏನಾಗಿರುತ್ತೆ? ಯಾವುದು? ಇದು ನಡೆದಿರುತ್ತದೆ. ಇದು ಪಾಸ್ಟ್, ಇದು ಇವಾಗ ಪ್ರೆಸೆಂಟ್ ನಡೆದಿರುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಈ 2 ಪಾಯಿಂಟ್ಗಳನ್ನ ನೀವು ಕೇಳಬಹುದು. ಯಾವ್ದ್ಯಾವ್ದು? ಗುರು ಮತ್ತೆ ಶುಕ್ರನ ಕಾಂಬಿನೇಷನ್ ನಲ್ಲಿರ್ತಕ್ಕಂಥ ವಿಚಾರಗಳನ್ನ ಕೇಳಬಹುದು. ಆಯ್ತಾ? ಇಲ್ಲ ಅವರು ಬಂದು ಕುತ್ಕೊಂಡು ಕೇಳ್ತಿದ್ದಾರೆ, ನಮಗೆ ಸ್ವಲ್ಪ ಎಲ್ಲ ಡೀಟೇಲ್ ಆಗಿ ಹೇಳಿ ಸಾರ್, ನಮಗೆ ಯಾಕೋ ಮನೇಲಿ ತೊಂದರೆ ಇದೆ, ಏನಾಗಿದೆ ಅಂತ ಗೊತ್ತಿಲ್ಲ ಅಂದ್ರು ಅಂದ್ರೆ ಅವಾಗ ನೀವು ಎಲ್ಲಿಗೆ ಹೋಗ್ಬೇಕು? ಸೀದಾ ಲಗ್ನಕ್ಕೆ ಹೋಗ್ಬೇಕು. 2 ಕಾನ್ಸೆಪ್ಟ್ ಅನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ನೀವು. ಈ ದಶಾಭುಕ್ತಿ ಮತ್ತೆ ಗೋಚಾರ ಕಂಪಲ್ಸರಿಯಾಗಿ ನಮ್ ಜೊತೆಗೆ ಇರಬೇಕು. ಗೋಚಾರ ಮತ್ತೆ ಈ ದಶಾಭುಕ್ತಿ, ಈ 2 ನಮಗೆ ತಲೆಯಲ್ಲಿ ಇರಲೇಬೇಕು. ಇದೆರಡು ಇದ್ರೇನೆ ನಮಗೆ ಕೆಲಸ ಆಗೋದು. ಆಯ್ತಾ? ಇದು ಬರೇ ಪಾಸ್ಟ್ ಆಗೋಗಿರ್ತಕ್ಕಂಥದ್ದನ್ನ ಹೇಳುತ್ತೆ ಗುರು ಮತ್ತೆ ಮಂಗಳ. ಗುರು ಮತ್ತೆ ರಾಹು ಏನ್ ಹೇಳುತ್ತೆ? ಪ್ರೆಸೆಂಟ್. ಯಾಕಂದ್ರೆ ಇವಾಗ ನಡೀತಾ ಇರ್ತಕ್ಕಂಥದ್ದು, ಇನ್ನೂ ಅವನು ಇವಾಗ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ. ಇವಾಗೇನು 2005 2025 ಸರ್. 2025 ಅಂತ ಹೇಳಿದ್ರೆ ಅವಾಗ ಅವನು ಈ ಗುರು ಮತ್ತೆ ಮಂಗಳನ ಒಂದು ಕೆಲಸವನ್ನ ಮುಗಿಸಿ ಗುರು ಮತ್ತೆ ರಾಹುವಿನ ದಶೆಯನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಬರ್ಬೇಕು. ಈಗ ನೀವ್ ಹೇಳಿ, ನಿಮಗೇನ್ ಬೇಕು ಹೇಳಿ? ಇವಾಗ ಇದು ನಿಮ್ಮದೇ ಕ್ಲೈಂಟ್ ಅಂದ್ಕೊಳ್ಳಿ, ನೀವು ಏನು ಕೇಳ್ಬೇಕು ಅಂತ ಕೇಳ್ತೀರಾ ಅಂತ ಹೇಳಿ. ಇದು ಮಕ್ಕಳ ಬಗ್ಗೆ ಕೇಳ್ಬೇಕಂದ್ರೆ ಸರ್?
ಮಕ್ಕಳ ಬಗ್ಗೆ ಕೇಳಬೇಕು. ವಯಸ್ಸು ಎಷ್ಟು ಇದಕ್ಕೆ? ವಯಸ್ಸು 1967 ಅಂದ್ರೆ ವಯಸ್ಸು ಎಷ್ಟಾಗಿರುತ್ತೆ ಇವಾಗ? 60 ಜಾಸ್ತಿ ಆಗೋಯ್ತು. ಈಗ ಮಕ್ಕಳ ಬಗ್ಗೆ ಕೇಳಬಹುದು, ಮಕ್ಕಳ ಬಗ್ಗೆ ಕೇಳಲ್ಲ ಅಂತಲ್ಲ, ಮಕ್ಕಳು ಹೇಗಿರ್ತಾರೆ ಅಂತ ಕೇಳಬಹುದು ಅಷ್ಟೇ. ಈಗ ಏನಾರ ಮಕ್ಕಳಾಗ್ತಾರ ಅಂತ ಕೇಳಕ್ಕಾಗತ್ತಾ? ಆಗಲ್ಲ ಆಗಲ್ಲ. ಮಕ್ಕಳಾಗ್ತಾರಂತ ಕೇಳಿದ್ರು ಅದೇ ಭಾವನೆ, ಮಕ್ಕಳು ಹೇಗಿರ್ತಾರಂತ ಕೇಳಿದ್ರು ಅದೇ ಭಾವನೆ. ಅರ್ಥವಾಯ್ತಾ? ಮಕ್ಕಳು ಹೇಗಾಗ್ತಾರೆ ಅಂತ ಕೇಳಿದ್ರು ಅದೇ ಭಾವನೆ, ಮಕ್ಕಳು ಯಾವಾಗ ಆಗ್ತಾರಂತ ಕೇಳಿದ್ರು ಅದೇ ಭಾವನೆ. ಆರೋಗ್ಯದ ಬಗ್ಗೆ ಕೇಳ್ಬೋದು ಸರ್. ಆ ಆರೋಗ್ಯದ ಬಗ್ಗೆ ಏನು? ಕೇಳ್ಬೋದು ಗುರುಗಳೇ. ಆರೋಗ್ಯದ ಬಗ್ಗೆ ಕೇಳ್ಬೋದು ಗುರುಗಳೇ. ಕೇಳಿಸ್ತಾ ಇಲ್ಲ. ಅದೇ ಅದೇ ಮಕ್ಕಳ ಬಗ್ಗೆ ಸಾರಿ, ಮಕ್ಕಳ ಬಗ್ಗೆ ಕೇಳ್ಬೇಕಾದ್ರೂ ಅದೇ ಭಾವನೆ, ಮಕ್ಕಳಿಗಾಗಿ ಕೇಳಬೇಕಾದ್ರೂ ಅದೇ ಭಾವನೆ. ಆಯ್ತಾ? ಸೊ ಇಲ್ಲಿ ಆ ಗುರು ಮತ್ತೆ ರಾವಿಗೆ ಸಂಬಂಧಪಟ್ಟಂತ ವಿಚಾರನ ಕೇಳೋದಕ್ಕೇನೆ ಬಂದಿರ್ತಾರ ಅವರು. ಮಕ್ಕಳ ಬಗ್ಗೆ ಎಲ್ಲ ಕೇಳಕ್ ಬರಲ್ಲ. ಇಲ್ಲಿ ನೀವು ಸೂಕ್ಷ್ಮ ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಎರಡು ಕಾನ್ಸೆಪ್ಟ್ ನಡೀತಾ ಇದೆ. ಗೋಚಾರ ಮತ್ತೆ ದಶಾಭುಕ್ತಿ ಎರಡೂ ಸೇರ್ಸಿನೇ ಅವರು ಫಲ ಕೇಳಕ್ ಬರ್ತಾರೆ. ಗೋಚಾರದ ಚಂದ್ರ ಎಲ್ಲಿದ್ದಾನೆ ಇವಾಗ? ಗೋಚಾರದ ಚಂದ್ರ ಇವತ್ತು ಮೀನದಲ್ಲಿದ್ದಾನೆ ಗುರುಗಳೇ. ಎಲೆ? ಮೀನರಾಶಿ. ಸಿಂಹ ರಾಶಿಯಲ್ಲಿದ್ದಾನ? ಮೀನರಾಶಿ. ಮೀನರಾಶಿ. ಮೇಷ ಮೀನ ರಾಶಿಯಲ್ಲಿದ್ದಾನ? ಬೆಳಿಗ್ಗೆ ಇದು ಗುರುಗಳೇ 5:15 ಇದ್ದಿದ್ದು ಮೀನರಾಶಿ ಇದು. ಗುಡ್ ಗುಡ್. ನೋಡಿ ಪ್ರಪಂಚ ಹಿಂಗ್ ಕೆಲಸ ಮಾಡುತ್ತೆ ಅಂತ. ಆವಾಗ 5ನೇ ಮನೆನೇ ಆಯ್ತು. ಇವರು 5ನೇ ಮನೆ ವಿಷಯ ಕೇಳಕ್ ಬಂದಿರಬಹುದು. 5ನೇ ಮನೆಯಲ್ಲಿ ಏನೇನಿದೆ? ಆಸ್ತಿ, ಮಕ್ಕಳು, ಆಮೇಲೆ ಇನ್ನೇನು? ಆರೋಗ್ಯ, ಇನ್ನೇನು? ಈ ವಯಸ್ಸಿಗೆ ಕೇಳತಕ್ಕಂತ ಮಾತುಗಳು. ಈ ವಯಸ್ಸು ಏನ್ ಮಾಡ್ಬಿಡುತ್ತೆ ನಿಮ್ಮನ್ನ, ಇದು ಕಾರಕತ್ವಗಳು, 100 ಕಾರಕತ್ವಗಳಿದ್ರೂ ಸಹ ಇವಾಗ ಬಂದು ನಾನು ಲವ್ ಮಾಡ್ಲಾ ಅಂತ ಕೇಳ್ತಾರ? ಅಥವಾ ನಾನು ಓಡೋಗ್ಬಿಡ್ಲಿ ಅಂತ ಕೇಳ್ತಾರ? ಇಲ್ಲ. ಅವಾಗ ಏನ್ ಕೇಳ್ಬೋದು? ಅದೇ ಆಸ್ತಿ ಬಗ್ಗೆ ಕೇಳ್ಬೋದು, ಮಕ್ಕಳ ಬಗ್ಗೆ ಕೇಳ್ಬೋದು, ಆರೋಗ್ಯದ ಕಡೆ ಕೇಳ್ಬೋದು, ಅಥವಾ ಆಧ್ಯಾತ್ಮಿಕದ ಕಡೆ ಕೇಳ್ಬೋದು. ಏನು ಆಧ್ಯಾತ್ಮಿಕ, ನಾನು ಸನ್ಯಾಸಿ ಆಗ್ತೀನಿ ಅಂತ ಕೇಳ್ತಾರ? ಏನೋ ಒಂದು ಕೇಳ್ಬೋದು. ಅಥವಾ ಈ ತರ ಜ್ಯೋತಿಷ್ಯ ಕಲಿತೀನಿ ಅಂತ ಕೇಳ್ಬೋದು, ಯಾವುದೋ ಒಂದು ವಿದ್ಯೆ ಕಲಿತೀನಿ ಅಂತ ಹೇಳ್ಬೋದು, ಯಾವ್ದನ ಒಂದು ಕೇಳಬಹುದು. ಅರ್ಥವಾಯ್ತಾ? ಆವಾಗ ನೀವು ಈ ಇದನ್ನ ಇಟ್ಕೊಂಡು ರೀಡ್ ಮಾಡಕ್ ಬರುತ್ತೆ. ಹೆಂಗ್ ನೋಡೋದು ಅವಾಗ? ಪಂಚಮಾಧಿಪತಿ ಯಾರು? ಪಂಚಮ ಭಾವ ಯಾವುದು? ಗುರುನ. ಏನ್ ಮಾಡ್ಬೇಕು ಅವಾಗ? ತಲೆಯಲ್ಲಿ ಬರ್ಕೋಬೇಕು. 5th ಲಾರ್ಡ್ ಗುರು. ತಲೆಯಲ್ಲಿ ಬರ್ಕೊಬೇಕು. ಅಲ್ಲ, ಕೈಯಲ್ಲಿ ಬರ್ಕೊಳ್ಳಿ. ಇವಾಗ ಬೇಕಾರೆ ನಾನು ಬರೀತಾ ಇದ್ದೀನಿ, ತಲೆಯಲ್ಲಿ ಬರ್ಕೊಳ್ಳಿ, ಇಲ್ಲ ಕೈಯಲ್ಲಿ ಬರ್ಕೊಳ್ಳಿ. ಶುಭ ಗ್ರಹ, ಪಂಚಮ ಭಾವಾಧಿಪತಿ ಶುಭ. ಯಾವ ಸ್ಥಾನದಲ್ಲಿ ಕುಳಿತಿದ್ದಾನೆ? 10ನೇ ಮನೆಯಲ್ಲಿ ಕುಳಿತಿದ್ದಾನೆ. ಶುಭ ಸ್ಥಾನದಲ್ಲಿ ಕುಳಿತಿದ್ದಾನೆ. ಶುಭ ಸ್ಥಾನದಲ್ಲಿ ಕುಳಿತಿದ್ದಾನೆ. ಗುರು ದಶೆನೇ ನಡೀತಾ ಇದೆ. ಗುರು ದಶೆನೇ ನಡೀತಾ ಇದೆ. ಇವಾಗ ಏನ್ ಹೇಳ್ಬೋದು ನೀವು? ಮಕ್ಕಳ ಬಗ್ಗೆ ಇವಾಗ ಯಾರ ಬಗ್ಗೆ ಕೇಳಬೇಕು ಅಂತ ಹೇಳ್ಬೋದು. ಇವಾಗ ಮಕ್ಕಳ ಬಗ್ಗೆ ಕೇಳಿದ್ರು, ಮಕ್ಕಳ ಚಿಂತನೆ ಮಾಡ್ತಿದ್ದಾರೆ. ಆಸ್ತಿ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಆಸ್ತಿ ಬರುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಬರಬಹುದು. ಮಕ್ಕಳ ಅಭಿವೃದ್ಧಿ ಆಗ್ತಾರಾ ಇಲ್ವಾ ಅಂತ ಕೇಳ್ಬೋದು. ಆರೋಗ್ಯ ಬರುತ್ತಾ ಇಲ್ವಾ ಅಂತ ಕೇಳಬಹುದು. ಆಧ್ಯಾತ್ಮಿಕ ಚಿಂತನೆ ಬರಬಹುದಾ ಇಲ್ವಾ, ನಾನು ಈ ವಿದ್ಯೆ ಕಲಿಯದ ಇಲ್ವಾ ಅಂತ ಕೇಳಬಹುದು. ಹೌದಾ? ಹೌದು. ಸೊ ಮೊದಲು ಆಸ್ತಿ ಬಗ್ಗೆ ಕೇಳಿದ್ರು.
ಕೇಳದೆ ಇದೆ. ಈ 5ನೇ ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಗೋಚಾರದಲ್ಲಿ ಚಂದ್ರ ಯಾವ ಭಾವದಲ್ಲಿ ಸಂಚಾರ ಮಾಡ್ತಿರ್ತಾನೋ ಆ ಭಾವಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಇರುತ್ತೆ. ಇಲ್ಲಿ ಶನಿಯ ಬಗ್ಗೆನೂ ಕೇಳ್ತಾ ಇದ್ದಾರೆ. ಚಂದ್ರ ಅಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಶನಿ ಅಂತಕ್ಕಂಥದ್ದು ಕೆಲಸದ ಬಗ್ಗೆನೂ ಕೇಳ್ತಾ ಇರ್ತಾರೆ. 5ನೇ ಮನೆ ಅಂತಕ್ಕಂಥದ್ದು ಕೆಲಸ ಇಲ್ದಲೇ ಇರೋದು. 5ನೇ ಮನೆ ಅಂತಕ್ಕಂಥದ್ದು ಕೆಲಸ ಇಲ್ದಲೇ ಇರ್ತಕ್ಕಂಥ ಭಾವ. ಸುಮ್ನೆ ಆರಾಮಾಗಿ ಕೂತ್ಕೊಂಡ್ರ ಭಾವ. ವಯಸ್ಸು ಎಷ್ಟಿವ್ರಿಗೆ ಇವಾಗ? ಎಷ್ಟು ಆಗಿದೆ ಅಲ್ವಾ? 58 ವಯಸ್ಸು. 58 ಗುರುಗಳೇ. 58 ವರ್ಷ ಆಗಿದೆ. ಓಕೆ. ಸೊ ಇದನ್ನೆಲ್ಲ ಒಂದು ಇದು ಮಾಡ್ಕೋಬೇಕು ನೀವು, ಅನಲೈಸಸ್ ಮಾಡ್ಕೊಳ್ಳೋದಕ್ಕೆ. ನಮಗೆ ಏನೋ ಭಾವಕಾರಕತ್ವಗಳು, ರಾಶಿಕಾರಕತ್ವಗಳು, ಗ್ರಹಕಾರಕತ್ವಗಳು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹೇಳಿದ್ರು ಅದನ್ನ ಮಿನಿಮೈಸ್ ಮಾಡ್ಕೊಳ್ಳೋದಕ್ಕೆ ನಾವು ಏಜ್ ಫ್ಯಾಕ್ಟರ್ ನೋಡ್ಬೇಕು. ಏಜ್ ಫ್ಯಾಕ್ಟರ್ ನೋಡಿದ ತಕ್ಷಣನೇ ನಿಮಗೆ ಆ ಇದ್ರೊಳಗಡೆ ನೋಡಿ 4ಕ್ಕೆ ಪ್ರಶ್ನೆ ಬಂದಿದೆ ಇವಾಗ. 5ನೇ ಭಾವ ಎಲ್ಲಾ ಕೇಳ್ತಾರ ಅಂತ ಹೇಳಕ್ಕಾಗಲ್ಲ. ಆ 5ನೇ ಭಾವದಲ್ಲಿ ಈ ಏಜಿಗೆ ಏನ್ ಕೇಳ್ಬೋದು? ಇಷ್ಟೇ ಕೇಳಕ್ಕಾಗದು. ಫಸ್ಟ್ ಆಫ್ ಆಲ್ ಆಸ್ತಿ ಬಗ್ಗೆ ಕೇಳಬಹುದು. ಹೌದಾ? ಕರೆಕ್ಟು. ಆಸ್ತಿ ಬಗ್ಗೆ ಅಂತ ನಾವು ಎಲ್ರೂ ಒಪ್ಕೊಂಡಿದೀವಿ. ಹಾಗಾದ್ರೆ ಆಸ್ತಿ ಅಂತಕ್ಕಂಥದ್ದು ಯಾರಿಗೆ? ಅದು ಸಾರಿ, ಆಸ್ತಿ ಭಾವ ಅಂತ ನೋಡಾಯ್ತು. ಆಸ್ತಿ ಭಾವ ಅಂದ್ರೆ ಯಾರು ಕಾರಕತ್ವ, ಗ್ರಹಕಾರಕರು ಯಾರು ಅದಕ್ಕೆ? ಗ್ರಹ ಯಾರು ಆಸ್ತಿಗೆ? ಕುಜ ಬುಧ ಬರ್ಬೋದು. 5ನೇ ಭಾವಕ್ಕೆ ಪೂರ್ವ ಪುಣ್ಯಕ್ಕೆ ಯಾವ್ದು ಮೊನ್ನೆ ಕಾರಕತ್ವ ಬರ್ಸಿದ್ನಲ್ಲ? 5ನೇ ಭಾವ ಸರ್. ಹಾ, ಇಲ್ಲಿ ಆಸ್ತಿ ಮತ್ತೆ ಇದಕ್ಕೆ ಕುಜ ಮತ್ತೆ ಬುಧ ಬರ್ತಾನೆ. ಆಸ್ತಿ ಅಂತಕ್ಕಂಥದ್ದು ನಾಟ್ ಓನ್ಲಿ ಕುಜ ಬುಧ ಬಂದು ಜಮೀನು. ಕುಜ ಅಂದ್ರೆ ಯಶೋಧ, ಆಸ್ತಿ ಅಂದ್ರೆ ಸರ್ ಅದೇ ಏನು? ಜಮೀನು ಅಂತಂದ್ರೆ ಕುಜ ಅಂದ್ರೆ ಈ ಹೊಲ ಅವೆಲ್ಲ ಮಾಡ್ತಾರಲ್ಲ. ಆದ್ರೆ ಇದು ಬುಧ ಬಂದು ಸೈಟ್ ಗಳೆಲ್ಲ ಬುಧ ಆಗ್ತಾನೆ. ಹೌದು. ಆಸ್ತಿ ಅಂದ್ರೆ ಅದು ಎರಡೇನಾ? ಓಕೆ, ನಿಮ್ಮ ಲೆಕ್ಕದಲ್ಲಿ ಕುಜ ಬುಧ. ಇದು ಡಿವೈಡ್ ಮಾಡಿದಾಗ ನಮಗೆ ಕುಜ ಬುಧ ಅಂತ ಏನು, ಜಮೀನ ಇಲ್ಲ ಸೈಟ, ಮನೇನ ಇಲ್ಲ ವೆಹಿಕಲ್ಲ ಅಂತ ಬಂದಾಗ ಡಿವೈಡ್ ಮಾಡ್ಕೊಳ್ಬೇಕು. ಒಟ್ಟಾರೆ ಆಸ್ತಿ ಅಂತ ಬಂದಾಗ, ಪೂರ್ವ ಪುಣ್ಯ ಅಂತ ಬಂದಾಗ ಗುರು ಬರಬಹುದು ಅಲ್ವಾ? 5ನೇ ಮನೆಗೆ ಗುರು ಅಧಿಪತಿ ತಾನೇ ಕೊಟ್ಟಿದ್ದೀವಿ. ಗುರು ಮತ್ತೆ ಶನಿ ಬರ್ಬೋದಾ? ಹೌದು ಸರ್. ಓಕೆ. ಇವಾಗ ನೀವು ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ದೀರಾ ಗುರು ಏನಾಗಿದ್ದಾನೆ, ಏನಾಗಿರ್ಬೇಕು, ಇಲ್ಲಿ ಏನಾಗಿದ್ದಾನೆ ಅಂತ. ಗುರು ಏನಾಗಿದ್ದಾನೆ? ಗುರು ಲಗ್ನಕ್ಕೆ ಶುಭನ ಅಶುಭನ? ಶುಭ. ಶುಭ. ಸೊ ಅವಾಗ ಶುಭ. ಅವಾಗ ನಿಮ್ಗೊಂದು ಐಡಿಯಾ ಸಿಕ್ತು, ಓ ಗುರು ಈ ಲಗ್ನಕ್ಕೆ ಶುಭ. ಈಗ ಪಂಚಮಾಧಿಪತಿ ಯಾರು? ಅವನು ಗುರುನೇ. ಸೊ ಡಬಲ್ ಗುರು ಆದ್ರು. ಪಂಚಮಾಧಿಪತಿನು ಗುರುನೇ, ಪಂಚಮಾಧಿಪತಿ ಗುರುನೇ. ಗುರುದಿಶೆ ನಡೀತಾ ಇದೆ, ಗುರುದಿಶೆ ನಡೀತಾ ಇದೆ. ಈಗ ಇಲ್ಲಿ ಮುಕ್ತಿ ಯಾರು ನಡೀತಾ ಇದ್ದಾರೆ? ರಾಹು ಮುಕ್ತಿ. ರಾಹು ಮುಕ್ತಿ ನಡೀತಾ ಇದೆ. ಈಗ ಬರ್ಬೇಕು, ಈ ಗುರುವಿಗೂ ಈ ರಾಹುವಿಗೂ ಸಂಬಂಧ ಯಾವ ತರ? ಶತ್ರುನ ಮಿತ್ರನ ಏನಿದು? ಅರ್ಥ ಆಗ್ತಿದೆ ನನ್ನ ಕಾನ್ಸೆಪ್ಟು? ಅರ್ಥ ಆಗ್ತಿದೆ ಗುರುಗಳೇ. ಆಯ್ತು. ಆವಾಗ ರಾಹು ಏನಾಗಿದ್ದಾನೆ? ಶತ್ರುನಾ? ಹೌದು. ಎಲ್ರಿಗೂ ಅರ್ಥವಾಗ್ತಿದ್ಯಾ ಇಲ್ವಾ ನಾನು ಮಾತಾಡ್ತಿರೋದು? ಅರ್ಥ ಆಗ್ತಿದೆ ಗುರುಗಳೇ. ಓಕೆ. ಈಗ ಆ ರಾಹು ಎಲ್ಲಿ ಕೂತ್ಕೊಂಡಿದ್ದಾನೆ?
ಮೇಷ 6ನೇ ಮನೆ. ಆರನೇ ಮನೆ ಅನ್ನೋದು ಏನ್ ಹೇಳ್ತೀವಿ? ಉಪಜಯ ಸ್ಥಾನ. ಆ ಉಪಜಯ ಸ್ಥಾನ. ರೋಗ ಶತ್ರು ಮನೆ. ರೋಗ, ಶತ್ರು, ಋಣ. ಈಗ ಇವರಿಗೆ ಆಸ್ತಿ ಸಿಗುತ್ತಾ? ಆಸ್ತಿ ಇಂಡಿಕೇಟ್ ಮಾಡ್ತಾ ಇದೆ, ಆಸ್ತಿಯನ್ನ ಇಂಡಿಕೇಟ್ ಮಾಡ್ತು. ಆದ್ರೆ ಸಿಗುತ್ತಾ ಅಂದ್ರೆ ಆ 6ನೇ ಮನೆ ಅಧಿಪತಿ ಅದು 6ನೇ ಮನೆ ಯಾರವನು? ಶತ್ರು ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ರಾಹು ಶತ್ರು ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಆವಾಗ ಗುರು ಕೊಡ್ತೀನಿ ಅಂತ ಹೇಳಿದ್ರು ಯಾರು? ಓನರ್, ನಿಮ್ಮ ಬ್ಯಾಂಕ್ ಮ್ಯಾನೇಜರ್, ನಿಮ್ಮ ಹತ್ರ ಬ್ಯಾಂಕು ಗುರು ಬಂದು ಇಂಟರ್ನ್ಯಾಷನಲ್ ಏನದು MNC ಬ್ಯಾಂಕು, MNC ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಓಪನ್ ಆಗೋಗ್ಬಿಡ್ತು, ಆಯ್ತಾ? ಆದ್ರೆ ಮ್ಯಾನೇಜರ್ ಇಲ್ಲ, ಕೀ ಇಲ್ಲ, ಓಪನ್ ಆಗ್ತಾ ಇಲ್ಲ. ಯಾಕೆ? ರಾಹು ಲಾಕ್ ಏನ? ಮುಕ್ತಿ ಮುಗ್ದ್ಮೇಲೆ ಸಿಕ್ಕಕ್ ಚಾನ್ಸಸ್ ಇರುತ್ತೆ ಸರ್. ಗುರು ನಾನು ಕತೆ ಹೇಳ್ತಿದ್ದೀನಿ, ನೀವು ಕ್ಲೈಮ್ಯಾಕ್ಸ್ ಹೋಗ್ತಿದ್ಯಾ ಸಂಜನಾ? ನಾನಿನ್ನು ಕತೆ ಹೇಳ್ತಾ ಇದ್ದೀನಿ, ಹೀರೋ ಯಾರು, ಹೀರೋಯಿನ್ ಯಾರು, ಎಲ್ಲಿ ಡೂ ಇಟ್ ಆಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ನೀವು ಆಗ್ಲೇ ಕ್ಲೈಮ್ಯಾಕ್ಸ್ ಹೋಗ್ತಾ ಇದ್ದೀರಾ. ಹೀರೋ ಯಾರು, ಹೀರೋಯಿನ್ ಯಾರು, ವಿಲನ್ ಯಾರು ಇವಾಗ ಇಲ್ಲಿ? ಒಂದ್ ಸ್ಮಾಲ್ ಕೊಡಿ. ರಾಹು ವಿಲನ್ ಆಗ್ಬಿಟ್ನಾ? ರಾಹು ವಿಲನ್ ರಾಹು ಆಸೆ ಹುಟ್ಟಿಸ್ತಾನೆ. ಶತ್ರು ಮನೆಯಲ್ಲಿ ಗುರುಗೆ ಶತ್ರು ಆಗಿರೋದ್ರಿಂದ ಮತ್ತೆ ಶತ್ರು ಮನೆಯಲ್ಲಿ ರಾಹು ಇರೋದ್ರಿಂದ ಇವ್ರಿಗೆ ಆಗಲ್ಲ ಅಂತ ಆಸೆ ಹುಟ್ಟಿಸ್ತಾನೆ. ಹೌದು. ಆಗ 6ನೇ ಮನೆ ಅಂತಕ್ಕಂಥದ್ದು ಒಂದು ಕೇಸು ಅಂತ ಇದೆಯಾ? ಒಂದು ಅದ್ರಲ್ಲಿ ಬರ್ತಿದೀವಾ? ಹೌದು ಸರ್. ಅವಾಗ ಇವರು ಕೇಸ್ ಹಾಕ್ಬೋದಾ? ಹಾಕಕ್ ಚಾನ್ಸಸ್ ಇದೆ ಸರ್. ಚಾನ್ಸಸ್ ಅಲ್ಲ, ಕೇಸ್ ಹಾಕ್ಲೇಬೇಕು. ಅದಕ್ಕೆ ಚಾನ್ಸಸ್ ಇದೆಯಾ ಅಂತ ನೋಡ್ಬೇಕಾದ್ರೆ ನಿಮ್ಗೆ, ಅದಕ್ಕೆ ಕೇಸಸ್ ಇದೆಯಾ ಅಂತ ನೋಡ್ಬೇಕಾದ್ರೆ ನಿನ್ನೆ ನಿಮಗೆ ನಾನು ಇದು ಬರ್ದೆ, ಏನು ಮುದಿತಾವಸ್ಥೆ, ದೀಪ್ತಾವಸ್ಥೆ, ಶಕಾವಸ್ಥೆ ಅಂತ ಅವಸ್ಥೆಗಳನ್ನ ಬರೆಸ್ದೆ. ಆಮೇಲೆ ಡಿಗ್ರಿಗಳನ್ನ ಬರೆಸ್ದೆ ಅಲ್ವಾ? ಸೊ ಅದನ್ನು ನೀವು ಇಲ್ಲಿ ಯೂಸ್ ಮಾಡಬೇಕು. ಅದರ ಜೊತೆಗೆ ಇವಾಗ ಲಗ್ನವನ್ನ ನೋಡಿ. ಈಗ ಈ ತರ ನೀವೊಂದು ಕನ್ಕ್ಲೂಷನ್ ಬಂದ ಮೇಲೆ, ಈಗ ನಿಮಗೊಂದು ಕನ್ಕ್ಲೂಷನ್ ಬಂತು, ಮಕ್ಕಳ ಆಸ್ತಿ ಬಗ್ಗೆ ಕೇಳ್ತಿದ್ದಾರೆ. ಪಂಚಮ ಭಾವ ನೋಡಿದ್ವಿ. ಪಂಚಮ ಭಾವಾಧಿಪತಿ ಶುಭ ಗ್ರಹ, ಅವನು ಶುಭ ಸ್ಥಾನದಲ್ಲಿದ್ದಾನೆ, ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಮಿತ್ರನ ಮನೆಯೊಳಗಡೆ ಎಲ್ಲವೂ ಓಕೆ. ನಡೀತಾ ಇರೋದು ಗುರುದಶೆ, ಓಕೆ. ಆದರೆ ಭುಕ್ತಿ ಯಾವುದು? ರಾಹು ಭುಕ್ತಿ. ರಾಹು ಎಲ್ಲಿ ಕುಳಿತಿದ್ದಾನೆ? ರಾಹು 6ನೇ ಮನೆಯಲ್ಲಿ ಕುಳಿತಿದ್ದಾನೆ. ರಾಹು ಯಾರ ಮನೆಯಲ್ಲಿ ಕೂತಿದ್ದಾನೆ? 6ನೇ ಮನೆಯಲ್ಲಿ ಕುಳಿತಿದ್ದಾನೆ. ಯಾವಾಗ್ಲೂ ರಾಹುಗೆ ಸ್ವಂತ ಮನೆ ಇಲ್ಲ. ರಾಹು ಏನ್ ಮಾಡ್ತಾನೆ? ಎಲ್ಲಿ ಕುಳಿತಿದ್ದಾನೋ ಆ ಮನೆಯಾಗೆ ಕನ್ವರ್ಟ್ ಆಗೋಗ್ಬಿಡ್ತಾನೆ. ಅವನು 5ನೇ ಮನೆಯಲ್ಲಿ ಇದ್ದಿದ್ರೆ 5ನೇ ಮನೆ ಅಧಿಪತಿಯಾಗಿ ಕನ್ವರ್ಟ್ ಆಗ್ತಿದ್ದ. ಅವನು 5ನೇ ಮನೆ ಅಧಿಪತಿಯಾಗಿ ಕನ್ವರ್ಟ್ ಆಗ್ತಿದ್ದ. ಈಗ ಅವನು ಆಗಿರೋದೇನೋ 6ನೇ ಮನೆಯ ಅಧಿಪತಿಯಾಗಿ ಅವನು ಕನ್ವರ್ಟ್ ಆಗಿದ್ದಾನೆ. ಸೊ 6ನೇ ಮನೆ ಅಂತಕ್ಕಂಥದ್ದು ಏನು? 8ನೇ ಮನೆ ಅಂತಕ್ಕಂಥದ್ದು ಕೊಡೋದೇ ಇಲ್ಲ ಅಂತ. 8ನೇ ಮನೆ ಆಗಿದ್ದಿದ್ರೆ ಅವನು ಕೊಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತ. 6ನೇ ಮನೆ ಆಗಿರೋದ್ರಿಂದ ಸ್ವಲ್ಪ ಓಡಾಟ, ಶತ್ರುಗಳು, ಸಂದೇಹ, ಇದು ಏನೋ ಸಾಮರಸ್ಯ, ಸ್ವಲ್ಪ ಮಾತುಕತೆಗಳನ್ನ ಮಾಡಿ ತಗೊಳ್ಳಬಹುದು ಅಂತ. ಈಗ ಹಂಗಂತ ನೋಡಿದ ಮೇಲೆ ನಿಮಗೆ ಯಾರು ತಗೊಳ್ಳೋದಿದನ? ಯಾರು ತಗೊಳ್ಳೋದು? ಲಗ್ನ, ಜಾತಕ ಹೇಗಿದ್ದಾನೆ ಅಂತ ನೋಡಬೇಕಾದ್ರೆ ಲಗ್ನಕ್ಕೆ ಬರಬೇಕಾ? ಆವಾಗ ಲಗ್ನಕ್ಕೆ ಬರಬೇಕು. ಲಗ್ನ ಯಾವುದು ಇವಾಗ? ವೃಶ್ಚಿಕ ಲಗ್ನ. ಲಗ್ನಾಧಿಪತಿ ಯಾರು? ಕುಜ, ಪಾಪಗ್ರಹ. ಫಸ್ಟ್ ಪಾಪನ ಶುಭನ ಅಂತ ತೀರ್ಮಾನ ಮಾಡಿದ್ವಿ. ಪಾಪಗ್ರಹನಾಗಿ ಎಲ್ಲಿದ್ದಾನೆ? ಉಚ್ಚನಾಗಿದ್ದಾನೆ. ಹಾಗಾದ್ರೆ ಅವನು ಕೊಡ್ಬೇಕಲ್ವಾ? ಅವನು ತಡ್ಕೊಳ್ಳೋಕೆ ತಾಕತ್ತಿದೆ, ಹೋರಾಟ ಮಾಡೋದಕ್ಕೆ ತಾಕತ್ತಿದೆ.
ಅದಕ್ಕೆ ಅವನು ಹೋರಾಡೋದಕ್ಕೆ ಬಂದಿರೋದು, ಅದಕ್ಕೆ ಕೇಳಕ್ ಬಂದಿರೋದು ನಮ್ಮನ್ನ. ತಾಕತ್ತಿಲ್ಲ ಅಂದ್ರೆ ಅವ್ನು ಬರ್ತಾ ಇರ್ಲಿಲ್ಲ. 3ನೇ ಮನೆಯಲ್ಲಿರೋದ್ರಿಂದ ಧೈರ್ಯ, ಸ್ಥೈರ್ಯ, ವೀರ್ಯ, ಪರಾಕ್ರಮವಾಗಿರೋದ್ರಿಂದ ಹೊಡೆದಾಟ, ಹೋರಾಟ, ಗೆದ್ದು ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ಅವನು ಸಿದ್ಧನಾಗಿದ್ದಾನೆ. ಆದ್ರೆ ಕೆಳಗಡೆ ಇಲ್ಲಿ ಏನು ಬರ್ಸಿದ್ವಿ, ಒಂದು ಕೆಳಗಡೆ ಒಂದು ಬರ್ಸಿದ್ವಿ, ಏನು ಲಗ್ನ ಮಾರಕರು, ಲಗ್ನಕಾರಕರು ಅಂತ ಕೇಳ್ತಿದ್ವಿ. ಇಲ್ಲಿ ಏನ್ ಬರ್ತಿದ್ವಿ, ಮಿಶ್ರ ಫಲ ಕೊಡ್ತಾನೆ ಕುಜ ಅಂತ ಬರ್ದಿದೀವಾ? ಇದನ್ನೆಲ್ಲ ನೀವು ಓದ್ಕೊಬೇಕು ಅಂತ ಬರ್ಸಿದ ಕೊಟ್ಟೆ ನಾನು. ಓಕೆ, ಕುಜ ಬಂದು ಇದಕ್ಕೆ ಮಿಶ್ರ ಫಲವನ್ನ ಕೊಡ್ತಾನೆ. ಲಗ್ನಾಧಿಪತಿ ಆಗಿದ್ದರೂ ಸಹ ಮಿಶ್ರ ಫಲವನ್ನ ಕೊಡ್ತಾನೆ. ಯಾಕೆ ಅಂದ್ರೆ ಅವನೇ 6ನೇ ಅಧಿಪತಿ. ಮೂಲ ತ್ರಿಕೋಣ ಇರೋದು ಬಂದು ಮೇಷದಲ್ಲಿ. ಅವನಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ 6ನೇ ಮನೆಗೆ ಕೊಡಬೇಕಾಗಿ ಬರುತ್ತೆ. ಈಗ ಇಲ್ಲಿ ನೀವು ಕರಿಬೇಕಾಗಿರೋದು 6ನೇ ಮನೆಯ ಅಧಿಪತಿ ಉಚ್ಚ, 1ನೇ ಮನೆಯ ಅಧಿಪತಿ ಉಚ್ಚ. 6ನೇ ಮನೆಯ ಅಧಿಪತಿ ಉಚ್ಚನಾಗಿ ನಿಂತು ಇವಾಗ ಅವನ ದೃಷ್ಟಿ ಎಲ್ಲಿದೆ? 6ನೇ ಮನೆ ಮೇಲೆ ಇದೆಯಾ ದೃಷ್ಟಿ ಅವನದು? 6ನೇ ಮನೆ ಅವಾಗ ಜಾಸ್ತಿ ಆಯ್ತಾ? 6ನೇ ಮನೆ ಏನಾಯ್ತು ಅವಾಗ? ಹೋರಾಟ, ಹೊಡೆದಾಟ, ಗಲಾಟೆ. ಇವನೇ ಗಲಾಟೆ ಮಾಡ್ತಿರ್ತಾನೆ ಅವಾಗ. ನೆಕ್ಸ್ಟ್ ಯಾರ ಮನೆ ಮೇಲೆ ದೃಷ್ಟಿ? 8ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತಾ? ಅಲ್ಲಿಂದ 8ನೇ ಮನೆ ಯಾವ್ದು? ಗುರುನ್ ಮೇಲೆ ಸಿಂಹರಾಶಿ ಗುರು ಮತ್ತೆ ಆ ಕಟಕ ಸಿಂಹದ ಮೇಲೂ ಇರುತ್ತೆ ಅಲ್ವಾ? ಈಗ ನಮ್ಮ ಮಾತು ಕನ್ಸಲ್ಟ್ ಮಾಡ್ತಿರೋದು ಗುರು. ಇಲ್ಲಿ ಗುರು ಇದ್ದಾನೆ ಅಲ್ವಾ? ಈ ಗುರು ಮೇಲೆ ಏನ್ ದೃಷ್ಟಿ ಬಿತ್ತು ಇವಾಗ? 8ನೇ ದೃಷ್ಟಿ ಬಿತ್ತಾ ಪ್ಲಸ್ 6ನೇ ದೃಷ್ಟಿ ಬಿತ್ತಾ? ಸೊ ಇದು ಹೋರಾಟನ ಇದು. ನೀವೇನ್ ಹೇಳ್ಬೋದು ಇವಾಗ? ನೋಡಪ್ಪ, ನಿನಗೆ ಗುರುದಶೆ ರಾಹು ಭುಕ್ತಿ ಮುಗಿಯವರೆಗೂ ತೆಪ್ಪಗಿರು. ಅವಾಗ ನೀವು ಕೇಳ್ಬೋದು, ಗುರುದಶೆ ಗುರು ಇದರಲ್ಲಿ ಕುಜ ಭುಕ್ತಿಯಲ್ಲಿ ಕೊಡ್ಬೋದಾಗಿತ್ತಲ್ಲ. ಗುರುದಶೆ ಕುಜ ಭುಕ್ತಿಯಲ್ಲಿ ಕೊಡ್ಬೋದಾಗಿತ್ತಲ್ಲ, ಅಲ್ಲಿ ಕೊಡಕ್ಕಾಗಲ್ಲ. ಅವನೇ 6ನೇ ಮನೆ ದೃಷ್ಟಿ, 6ನೇ ಮನೆ ಅವನು. 8ನೇ ದೃಷ್ಟಿ ಆ ಗುರುವಿನ ಮೇಲೆ ಅವನು ಕುಟ್ಕೊಂಡಿರೋದು ಶತ್ರುವಿನ ಮನೆಯಲ್ಲಿ. ಕುಜ ಕುಟ್ಕೊಂಡಿರೋದು ಯಾರ ಮನೇಲಿ? ಶತ್ರು ಮನೆ, ಶನೇಶ್ವರ. ಶತ್ರು ಮನೆಯಲ್ಲಿ ದಶಾಭುಕ್ತಿ ಪ್ರಕಾರವಾಗಿ ಶತ್ರು ಮನೆಯಲ್ಲಿ ಕುತ್ಕೊಂಡ್ರೆ ಶಕ ಅವಸ್ಥೆನಾ? ಹೌದು. ಸೊ ಅವಾಗ ಅವನು ಉಚ್ಚನಾಗಿದ್ದಾನೆ ಅನ್ನೋದು ಅವನಿಗೆ ಧೈರ್ಯ, ಸ್ಥೈರ್ಯ, ಪರಾಕ್ರಮ ಅಂತೆಲ್ಲ ಬಂತು. ಬಟ್ ಪಡ್ಕೊಳ್ಬೇಕು ಅಂತ ಬಂದಾಗ ವಿಧಿ ಬೇರೆ, ಮದಿ ಬೇರೆ. ವಿಧಿ ಅಂತಕ್ಕಂಥದ್ದು ನಿನಗೆ ಪಡ್ಕೊಳ್ಬೇಕು ಅಂತ. ಮದಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಚಂದ್ರ ಕೊಡಕ್ ಆಗ್ತಾ ಇಲ್ಲ ಇಲ್ಲಿ ಅಂತವನೇ. ಹೋಗ್ಲಿಕ್ಕೆ ಗುರುದಶೆ ಚಂದ್ರ ಭುಕ್ತಿಯಲ್ಲಾದ್ರೂ ಕೊಡ್ಬೋದಾಗಿತ್ತಲ್ವಾ? ಹೇಗೇನ್ ಚಂದ್ರ ಕೂತಿರೋದಲ್ಲಿ? ಕುಜನ್ ಮನೆಯಲ್ಲಿ. ಕುಜನ ಮನೆಯಲ್ಲಿ. ಕುಜನ ಮನೆ 8ನೇ ಮನೆ 6. 6ನೇ ಮನೆ ಸರ್. 6ನೇ ಮನೇಲಿ ಕುಳಿತಿದ್ದಾನೆ ನೋಡಿ ಹೆಂಗೆ. ಒಂದಕ್ಕಿಂತ ಒಂದಕ್ಕೊಂದು ಅವ್ರು ಕೇಳಿದಾಗಲ್ಲ ಅದು ಹೋಗ್ತಾ ಇರುತ್ತೆ. ಹಾಗಾದ್ರೆ ಇನ್ನು ನೆಕ್ಸ್ಟ್ ದೇಶ ಬರೋವರೆಗೂ ನೀನ್ ಕಾಯ್ಬೇಕಪ್ಪ ಅಂತ ಅಲ್ವಾ? ಸೊ ಈ ತರ ನೀವು ಪ್ರಿಡಿಕ್ಷನ್ ಅನ್ನ ಹೇಳಬೇಕು, ಸರಿನಾ? ಒಂದು ತಗೊಂಡ್ರೆ ಅದ್ರ ಜೊತೆನೇ ಹೋಗ್ಬೇಕು, ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಾರ್ದು. ಗುರು ದೇಶ ಆದ್ಮೇಲೆ ನೆಕ್ಸ್ಟ್ ಬರೋ ದೇಶ ಯಾವ್ದು? ಶನಿ ದಶ. ಶನಿ. ಅವಾಗ ಶನಿ ಯಾವ ಮನೆಯಲ್ಲಿ ಇದೆ? ಅದು 5ನೇ ಮನೆ. ಅವಾಗ ಶನಿ ಕೊಡಬಹುದು ಅಷ್ಟೇ ಅಲ್ವಾ? ಹೌದು. ನೆಕ್ಸ್ಟ್ ಶನಿ ದೇಶ ಬಂದಾಗ ಅವನು 5ನೇ ಮನೆಯಲ್ಲಿ ಇರೋದರಿಂದ ಅವಾಗ ಅವನು ಕೊಡೋದಕ್ಕೆ ಆಗತ್ತೆ. 2 ವರ್ಷಗಳ ಕಾಲ ಕಾಯಬೇಕು ಅಂತ ನೀವು ಹೇಳಬೇಕು. ಒಂದೊಂದು ಭಾವವನ್ನು ನೀವು ಇದೇ ತರ ನೋಡ್ತಾ ಹೋಗ್ಬೇಕು. ಈಗ ಒಟ್ಟಿಗೆ ಹೇಳಿದ್ರೆ ನಿಮ್ಗೆ ಅರ್ಥವಾಗಲ್ಲ, ಜಸ್ಟ್ ಒಂದೊಂದೇ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಪೂರ್ತಿ ಹೇಳ್ತಿದ್ದೆ ನಾನು, 12 ಭಾವಕ್ಕೂ ಹೇಳ್ತಿದ್ದೆ ನಾನು. 12 ಭಾವ ಹೇಳಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನಿಮಗೆ. ಓಕೆ, ಈಗ ಬರ್ಕೊಳ್ಳಿ. ಪರಿಪೂರ್ಣವಾಗಿ ಮೇಷರಾಶಿ, ಮೇಷ ಲಗ್ನ ಇದ್ರೆ ಅವರು ಯಾವ ತರ ಇರ್ತಾರೆ, ಅವ್ರು ಏನ್ ಮಾಡ್ತಾ ಇರ್ತಾರೆ,
ಏನೇನೆಲ್ಲ ಮಾಡಿದ್ರೆ ಅವರು ಅಭಿವೃದ್ಧಿ ಆಗ್ತಾರೆ ಅನ್ನೋದನ್ನ ಬರ್ಕೊಳ್ಳಿ. ಮೇಷರಾಶಿ ಅಥವಾ ಮೇಷಲಗ್ನ. ಪೂರ್ವ ರಾಶಿ, ಮನೆ ಬಾಗಿಲು ಪೂರ್ವದಲ್ಲಿ ಇರುತ್ತದೆ. 1 by 1 ಆಗಿ ಬರ್ಕೊಂಬಂದ್ಬಿಟ್ರೆ ನಿಮಗೆ ಕಾರಕತ್ವಗಳು ಚೆನ್ನಾಗಿ ನೋಡಿದ ತಕ್ಷಣ ಪೇಜ್ ಅಲ್ಲಿ ಗೊತ್ತಾಗತ್ತೆ. ಪೂರ್ವ ರಾಶಿ, ಮನೆ ಬಾಗಿಲು ಪೂರ್ವದಲ್ಲಿ ಇರುತ್ತದೆ, ಕಣ್ಣು ದೊಡ್ಡದಾಗಿರುತ್ತದೆ. ಈಗ ಬರಿತಾರ ಕಾರಕತ್ವಗಳೆಲ್ಲವೂ ಹೇಗಪ್ಪ ಅಂದ್ರೆ, ಸುಮಾರು ಜನ ಮೇಷರಾಶಿಯವರನ್ನ ನೋಡಿ ಅವರ ಆಚಾರ ವಿಚಾರಗಳನ್ನ ತಿಳಿದು ಬರ್ಕೊಂಡ್ರ ವಿಚಾರಗಳು, ಪ್ರಾಕ್ಟಿಕಲ್ ವಿಚಾರಗಳಿದಲ್ಲ. ಕೆಲವು ಮಾತ್ರ ಅದು ರಾಶಿ ಕಾರಕತ್ವ, ಒಳಗಡೆ ಇರ್ತಕ್ಕಂಥ ನಕ್ಷತ್ರಗಳು, ಆಮೇಲೆ ಇದು ಅಲ್ಲಿಂದ ನವಾಂಶಗಳನ್ನ ತಗೊಂಡು ಸೇರಿಸ್ಕೊಂಡು ಪ್ಲಸ್ ಪ್ರಾಕ್ಟಿಕಲ್ ಆಗಿ ನೋಡಿರುವಂತಹ ಕಾರಕತ್ವಗಳು ಹೆಂಗ್ ತಗೊಳ್ತಾರೆ ಅಂತೆಲ್ಲ ನಿಮಗೆ ಗೊತ್ತಿಲ್ಲ. ಓಕೆ, ಏನ್ ಬರ್ಕೊಡ್ರಿ? ಕಣ್ಣು ದೊಡ್ಡದು. ಕಣ್ಣು ದೊಡ್ಡದಾಗಿರುತ್ತೆ. ಇವರ ಮನೆಯಲ್ಲಿ ಮಕ್ಕಳಿಗೆ ಪುಟ, ಚಿನ್ನ, ಕುಟಿ ಅನ್ನುವ ಹೆಸರುಗಳಿಂದ ಕರೆಯುವಂತವ್ರು ಇರ್ತಾರೆ. ಹುಟ್ಟಿದ ತಕ್ಷಣ ತಂದೆ ಮನೆ ವಾಹನವನ್ನು ಪರ್ಚೇಸ್ ಮಾಡುತ್ತಾರೆ. ಇದೆಲ್ಲ ಕಾಲಪುರುಷನ ತತ್ವದಲ್ಲಿ ಬರೆದಿರ್ತಕ್ಕಂಥದ್ದೇ ಇದು. ಕಾಲಪುರುಷ ನವಾಂಶ ಎರಡೂ ಸೇರಿಸಿ ಹೇಳುವಂತ ವಿಚಾರ. ತಂದೆ ಯಾಕೆ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ದು? ಯಾರನ್ನು ಹೇಳ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಸಂಜನಾ, ಯಶೋಧ. ಸೂರ್ಯ ಉಚ್ಚ. ಭರಣಿ ನಕ್ಷತ್ರ ಅಲ್ಲಿ ಇರೋದ್ರಿಂದ ಮೇಷರಾಶಿಲಿ ಸೂರ್ಯನು ಉಚ್ಚನಾಗ್ತಾನಲ್ವ ಸರ್? ಅಲ್ಲಿ ಸೂರ್ಯ ಉಚ್ಚನಾಗ್ತಾನೆ. ತಂದೆಗೆ ಅಂತ ಹೇಳ್ತಾ ಇದ್ದೀನಿ ನಾನು. ಹುಟ್ಟಿದ ತಕ್ಷಣ ತಂದೆ ಮನೆ ವಾಹನವನ್ನು ಪರ್ಚೇಸ್ ಮಾಡುತ್ತಾರೆ. ಅಲ್ಲಿಂದ ಮೇಷರಾಶಿಯಿಂದ 9ನೇ ಮನೆ ಯಾವುದು? ಧನುಸು. ಇದು ಅಲ್ಲಿ ನವಾಂಶ ಶುರುವಾದ್ರೆ, ಮೇಷರಾಶಿನಲ್ಲಿ ನವಾಂಶ ಶುರುವಾದ್ರೆ ಎಂಡಾಗದೆ ಧನುಸು ರಾಶಿನಲ್ಲಿ. ನವಾಂಶ ಗೊತ್ತಿಲ್ಲ ಅಲ್ವಾ? ಓಕೆ, ಗೊತ್ತಿಲ್ಲ ಗುರುಗಳೇ. ಓಕೆ ಮಾಡುತ್ತಾರೆ. ಅದು ಯೂನಿಫಾರ್ಮ್ ಹಾಕುವ ಕೆಲಸ ಮಾಡುತ್ತಾರೆ. ಯೂನಿಫಾರ್ಮ್ ಹಾಕುವ ಕೆಲಸವನ್ನು ಮಾಡುತ್ತಾರೆ. ನೋಡಿ, ನಿಮ್ಮಲ್ಲಿ ಯಾರನ್ನ ಮೇಷರಾಶಿಯರು ಇದ್ದೀರಿ ಇವಾಗ? ಅಲ್ಲಿ ನಿಮಗೆ ಗೊತ್ತಿರೋರು? ನಾನು ಮೇಷರಾಶಿ. ನೀವು ಮೇಷರಾಶಿ. ಈಗ ನಾನು ಹೇಳ್ತಿರೋದು, ನೀವು ಹುಟ್ಟಿದ ತಕ್ಷಣ ನಿಮ್ಮ ತಂದೆಯವರು ವಾಹನವನ್ನ ಪರ್ಚೇಸ್ ಮಾಡಿರ್ತಾರೆ, ಅಥವಾ ಮನೆ ಪರ್ಚೇಸ್ ಮಾಡಿರ್ತಾರೆ, ಇಲ್ಲ ಏನಾದ್ರೂ ಒಂದು ಹೊಸದಾಗಿ ಪರ್ಚೇಸ್ ಅನ್ನ ಮಾಡಿರ್ತಾರೆ. ಆಯ್ತಾ? ಇವರು ಯೂನಿಫಾರ್ಮ್ ಹಾಕುವ ಕೆಲಸವನ್ನು ಮಾಡುತ್ತಾರೆ ಅಂತ ಕೊಟ್ಟಿದ್ದೀವಿ. ನೀವು ಏನ್ ಕೆಲಸ ಮಾಡೋದು? ನಾನು ವೆಬ್ ಡಿಸೈನಿಂಗ್. ವೆಬ್ ಡಿಸೈನಿಂಗ್. ಈಗ ನಿಮಗೆ ಡೌಟ್ ಬರಬೇಕು. ಇವಾಗ ಅವ್ರ ಪ್ರಶ್ನೆ, ವೆಬ್ ಡಿಸೈನಿಂಗ್ ಮಾಡ್ತೀನಿ ಅಂತಾರೆ. ಹಾಗಾದ್ರೆ ಮತ್ತೆ ಯೂನಿಫಾರ್ಮ್ ಡಿಸೈನ್ ಅಂದ್ರೆ, ಯೂನಿಫಾರ್ಮ್ ಡ್ರೆಸ್ ಅಂದ್ರೆ ಏನ್, ಯಾವ ಕೆಲಸ ಮಾಡ್ಬೋದು? ಆರ್ಮಿ, ವಾಚ್ಮನ್. ಕಾಕಿ, ಆರ್ಮೆನ್, ವಾಚ್ಮ್ಯಾನ್, ಏರ್ಫೋರ್ಸ್, ಆಮೇಲೆ ಇನ್ನೇನೇನಿದೆಯೋ ಎಲ್ಲವೂ ಯೂನಿಫಾರ್ಮ್ ಹಾಕೋದೆ, ಅಥವಾ ಪಕ್ಕದಲ್ಲಿ ಅಂತ. ಅಲ್ಲಿ ಏನಾಗತ್ತೆ ಗೊತ್ತಾ? ಅವಾಗ ನಿಮ್ಮ ಮನೆ ಹತ್ರ, ನೀವಿರುವ ಜಾಗದ ಹತ್ರ ಈ ಕೆಲಸ ಮಾಡೋರು, ಈ ಯೂನಿಫಾರ್ಮ್ ಹಾಕೋರು ಇದ್ದೇ ಇರ್ತಾರೆ. ಕೃಷ್ಣ ಹಾಕ್ಲಿಲ್ಲ ಅಂದ್ರೂ ಕೃಷ್ಣ ಮನೆ ಹತ್ರ, ಕೃಷ್ಣ ಹುಟ್ಟಿರುವ ಸ್ಥಳದ ಹತ್ರ ಈ ತರ ಡ್ರೆಸ್ ಹಾಕೋರು ಇರ್ತಾರೆ.
ನೀವ್ ಇದಾರ ಅಂತ ಕೇಳ್ಬೇಕು ಅವ್ರನ್ನ. ಆದ್ರೆ ಗುರುಗಳೇ ಇದು ಮೇಷ ರಾಶಿ ಮೇಷ ಲಗ್ನಕ್ಕಲ್ವಾ ಇದು? ಸೊ ರಾಶಿ ಮತ್ತೆ ಲಗ್ನ ಒಂದೇ ಇದ್ರೆ ಇದು ಹೌದು. ಮನೆ ಹತ್ರ ಯೂನಿಫಾರ್ಮ್ ಹಾಕಿರುವ ಕೆಲಸ ಮಾಡೋರು ಇರ್ತಾರೆ. ನರ್ಸ್ಗಳು ಅವರು ಯೂನಿಫಾರ್ಮೇ, ಡಾಕ್ಟರ್ಗಳು ಯೂನಿಫಾರ್ಮೇ, ಲಾಯರ್ಗಳು ಯೂನಿಫಾರ್ಮೇ. ಅರ್ಥವಾಯ್ತಾ? ಪೊಲೀಸ್ ಸ್ಟೇಷನ್ ಯೂನಿಫಾರ್ಮೇ, ಮಿಲಿಟರಿ ಯೂನಿಫಾರ್ಮು. ಸಮವಸ್ತ್ರ ಧರಿಸಿರ್ತಕ್ಕಂಥವ್ರು ಇರಲೇಬೇಕು. ಇಲ್ಲ ಅಲ್ಲಿ ಕೆಲ್ಸಕ್ಕೆ ಹೋಗೋರಾದ್ರೂ ಇರಲೇಬೇಕು, ಅಥವಾ ಆಫೀಸ್ ಆದ್ರೂ ಅಲ್ಲಿ ಇರಲೇಬೇಕು. ಇರಲ್ದೇನೆ ಇದ್ರೆ ಮೇಷರಾಶಿ ಮೇಷ ಲಗ್ನ ಬರಲ್ಲ, ಅದು ಹಂಗೆ ಇಳಿಯುತ್ತೆ. ನೀವು ಚೆನ್ನಾಗಿ ಚೆಕ್ ಮಾಡ್ಬಿಟ್ಟು ಹೇಳಿ ನನಗೆ. ಗುರುಗಳೇ ರಾಶಿ ಬೇರೆ ಲಗ್ನ ಬೇರೆ ಆದರೆ ರೂಲ್ಸ್ ಬೇರೆ ಆಗುತ್ತಲ್ವಾ? 50% ಆದ್ರೂ ಇದ್ದೇ ಇರುತ್ತೆ. ಓಕೆ, ಯಾಕಂದ್ರೆ ನಂದು ಕರ್ಕಾಟಕ ಲಗ್ನ. ಹಾ, ಮೇಷ ರಾಶಿ. ಸೊ ಅವ್ರ ಹತ್ರ ನೀವು ಒಡನಾಟನಾದ್ರೂ ಇಟ್ಕೊಂಡ್ಲೇಬೇಕಾಗತ್ತ ಅವಾಗ. ಯೂನಿಫಾರ್ಮ್. ಓಕೆ. ಚೆಕ್ ಮಾಡ್ಬಿಟ್ಟು ನನಗೆ ಹೇಳಿ ನೀವು. ಸಡನ್ ಆಗಿ ಜ್ಞಾಪಕಕ್ಕೆ ಬರಲ್ಲ. ಹೌದು. ಆಮೇಲೆ ಹೇಳ್ತೀವಿ ಸರ್ ನಮ್ 3ನೇ ಮನೇಲಿ ಇದ್ರು, 4ನೇ ಮನೇಲಿ ಇದ್ರು ಅಂತೆಲ್ಲ ಬರುತ್ತದು. ಸರ್ ಲಾಯರ್ ಆದ್ರೂ ಇರ್ಬೋದು. ಹೌದು. ಕೆಲ್ಸ ಮಾಡೋ ಜಾಗದಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಸರ್. ಬಿಕಾಸ್ ಕಟಕ ಲಗ್ನದಿಂದ 10th ಹೌಸ್ ಬರೋದ್ರಿಂದ ಆ ಕಾಂಟ್ಯಾಕ್ಟ್ಸ್ ಇರುತ್ತೆ ಅಂತ ಹೇಳ್ಬೋದಾ ಸರ್? ಇರ್ಬೋದು. ಮೇಷ ಲಗ್ನದವರು ಮೇಷ ರಾಶಿಯವರಿಗೆ ಅವರ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. ಅಲ್ಲ ಸರ್, ಕಟಕ ಲಗ್ನದ್ದು ಅಧಿಪತಿ ಚಂದ್ರ ಅಲ್ವಾ ಸರ್? ಅದು 10th ಹೌಸ್ ಅಲ್ಲಿ ಪ್ಲೇಸ್ ಆಗಿರೋದ್ರಿಂದ ಮೇಷ ರಾಶಿ ಬರೋದ್ರಿಂದ ಕೆಲ್ಸ ಮಾಡೋ ಜಾಗದಲ್ಲಿ ಈ ತರ ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ಹೇಳ್ಬೋದು. ಧಾರಾಳವಾಗಿ ಹೇಳ್ಬೋದು. ಇದೆಯಾ ಅಂತ ಅವ್ರು ಹೇಳ್ಬೇಕು. ಸರ್ ಅವರು ನಂದು ಇದೆಯಾ? ವೃಶ್ಚಿಕ ಲಗ್ನ ಮೇಷರಾಶಿ. ಅಂದ್ರೆ ಮೇಷರಾಶಿ ನಮ್ ತಂದೆಯವರಿಗೆ ನಾವು ಹುಟ್ಟಿದ 5 ತಿಂಗಳಿಗೆ ಜಾಬ್ ಆಗಿತ್ತು ಸರ್, ಗೌರ್ಮೆಂಟ್ ಜಾಬ್. ಅಲ್ಲಿಂದ 10ನೇ ಮನೆ ಆಗ್ತದೆ ಸರ್ ಅವ್ರಿಗೆ, ಕರ್ಕರ ಭಾಗ್ಯಸ್ಥಾನದಿಂದ. ಓಕೆ. ಇವ್ರ ಮನೆ ಮೇನ್ ರೋಡ್ ಅಲ್ಲಿ ಕಾರ್ನರ್ ಅಲ್ಲಿ ಇರುತ್ತದೆ. ಇದೆಲ್ಲ ನೀವ್ ಹೇಳ್ಬೇಕು. ಮನೆ ಮುಂದೆ ನೀರು ನಿಂತುಕೊಳ್ಳುತ್ತದೆ, ಮನೆ ಮುಂದೆ ನೀರು ನಿಂತುಕೊಳ್ಳುತ್ತದೆ. ತಲೆಯಲ್ಲಿ ಒಂದು ಗಾಯ ಮಾರ್ಕ್ ಇದ್ದೇ ಇರುತ್ತೆ, ತಲೆಯಲ್ಲಿ ಒಂದು ಗಾಯ ಮಾರ್ಕ್ ಇದ್ದೇ ಇರುತ್ತೆ. ಮಹಡಿ ಮನೆಯಲ್ಲಿದ್ದರೆ ಉತ್ತಮ, ನೀವು ಮಹಡಿ ಮನೆಯಲ್ಲಿದ್ದರೆ ಉತ್ತಮ. ಡೈನಿಂಗ್ ಟೇಬಲ್ ಅಲ್ಲಿ ಕುಳಿತು ತಿನ್ನಬೇಕು, ಡೈನಿಂಗ್ ಟೇಬಲ್ ನಲ್ಲಿ ಕುಳಿತು ತಿನ್ನಬೇಕು. ನೆಲ್ಲಿಕಾಯಿ ಮರ ಇಟ್ಟಿರುತ್ತಾರೆ ಅಥವಾ ಇರುತ್ತೆ, ಅಥವಾ ಪ್ರಿಯರಾಗಿರುತ್ತಾರೆ. ನೆಲ್ಲಿಕಾಯಿ ಮರ ಇದೆಯಾ ಕೃಷ್ಣ? ಇಲ್ಲ ಗುರುಗಳೇ, ಆದ್ರೆ ನಾನೊಂದು ಮನೆ ಹತ್ರ ಬಾಡಿಗೆಗಿದ್ದೆ, ಅಲ್ಲಿ ನೆಲ್ಲಿಕಾಯಿ ಮರ ಇತ್ತು. ಆ ಮನೆಯಲ್ಲಿ ತುಂಬಾ ಒಳ್ಳೇದಾಗಿತ್ತು ಮಾತ್ರ. ನೀವು ಯಾವ್ದಾನ ಕೆಲ್ಸಕ್ಕೆ ಹೋಗ್ಬೇಕಾರೆ ಆ ಮರನ ನೋಡ್ಕೊಂಡು ದಾಟ್ಕೊಂಡು ಹೋದ್ರೆ ನಿಮಗೆ ಈ ಮೇಷರಾಶಿ ಮೇಷ ಲಗ್ನದವರಿಗೆ ಒಳ್ಳೇದಾಗತ್ತೆ. ಎಸ್, ಆ ಮರ ಇದ್ದಿದ್ದು ದಿನ ಅದನ್ನ ಅಲ್ಲಿಂದನೇ ನೆಲ್ಲಿಕಾಯಿ ತಿಂದ್ಕೊಂಡು ಹೋಗ್ತಾ ಇದ್ವು ವರ್ಕ್ಗೆ. ತುಂಬಾನೇ ಒಳ್ಳೇದು. ಸಂಪಾದನೆ ಮಾಡಿರುವ ಹಣವನ್ನು ಹೆಂಡತಿಯ ಕೈಗೆ ಕೊಡುತ್ತಾರೆ. ಹೆಂಡತಿಯ ಕೈಗೆ ಕಾಸನ್ನು ಕೊಡುತ್ತಾರೆ. ಇವರ ಕೈಯಲ್ಲಿ ಕಾಸು ಇಲ್ಲದೆ ಇರುತ್ತಾರೆ, ಇವರ ಕೈಯಲ್ಲಿ ಕಾಸು ಇಲ್ಲದೆ ಇರುತ್ತಾರೆ. ಕಾಸು ಇದ್ದರೆ ಖರ್ಚು ಮಾಡಿ ಬಿಡುತ್ತಾರೆ, ಕಾಸು ಇದ್ದರೆ ಖರ್ಚು ಮಾಡಿ ಬಿಡುತ್ತಾರೆ. ಹೆಂಗೆ ಇದೆಲ್ಲ ತಗೊಂಡಿದ್ದಾರೆ ಅಂದ್ರೆ, ಒಂದು ನವಾಂಶ, ಇನ್ನೊಂದು ಕಾಲಪುರುಷನ ತತ್ವ. ಈ ಎರಡನೇ ಮೇಲೆನೆ ಬೇಸ್ ಮಾಡಿ
ಇದು ನ್ಯಾಚುರಲಿ ಹೀಗೆ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೇಳಿರೋದು. ನೆಲ್ಲಿಕಾಯಿ ಮರ ಅನ್ನೋದು ಆ ಒಳಗಡೆ ಇರ್ತಕ್ಕಂಥ ನಕ್ಷತ್ರಗಳಿಗೆ ಕಾರಕತ್ವಗಳಲ್ಲಿ ಏನೇನ್ ಸೇರುತ್ತೆ, ಮೇಷರಾಶಿ ಒಳಗಡೆ ಏನೇನೆಲ್ಲ ಸೇರುತ್ತೆ. ಮೇಷ ಲಗ್ನ ಅಂತ ಹೇಳ್ಬಿಟ್ವಿ, ಮೇಷ ರಾಶಿ ಅಂತ ಹೇಳ್ಬಿಟ್ವಿ. ಅದ್ರೊಳಗಡೆ ಯಾರ್ಯಾರೆಲ್ಲ ಸೇರ್ತಾರೆ? ನಂಬರ್ 1 ಕುಜ, 1ನೇ ಮನೆಯ ಅಧಿಪತಿ, 8ನೇ ಅಧಿಪತಿ ಕುಜ. 2ನೇದು ಸೂರ್ಯ ಉಚ್ಚ, 5ನೇ ಮನೆಯ ಅಧಿಪತಿ ಸೂರ್ಯ ಉಚ್ಚ. 2ನೇದು ಶನಿ ನೀಚ, ಬಾಧಕಾಧಿಪತಿ ಕರ್ಮಾಧಿಪತಿ, ಲಾಭಸ್ಥಾನಾಧಿಪತಿ ಕರ್ಮಾಧಿಪತಿ ಶನಿ ನೀಚ. ನಕ್ಷತ್ರಗಳು ಕೇತು ನಕ್ಷತ್ರ, ಆಮೇಲೆ ಶುಕ್ರನ ನಕ್ಷತ್ರ, ಆಮೇಲೆ ಸೂರ್ಯನ ನಕ್ಷತ್ರ. ಸೂರ್ಯ. ಇಷ್ಟೂ ಸೇರಿ ಪ್ರೊಡಕ್ಷನ್ ಬರ್ತಾ ಇರೋದು. ಒಂದು ರಾಶಿಯ ಪ್ರೊಡಕ್ಷನ್ ಹೇಳುವಾಗ ಇಷ್ಟೂ ರೇಷಿಗಳನ್ನ ಸೇರ್ಕೊಂಡು ಹೇಳ್ತಾ ಇರೋದು. ನೆಕ್ಸ್ಟ್ ಅದ್ರೊಳಗಡೆನೆ ಕೇತು ನಕ್ಷತ್ರ 1ನೇ ಪಾದವಾಗಿದ್ದಾಗ ಕೇತು ಮತ್ತೆ ಕುಜ, 2ನೇ ಪಾದ ಆಗಿದ್ದಾಗ ಕುಜ, ಕೇತು ಮತ್ತೆ ಕುಜ ಮತ್ತೆ ಶುಕ್ರ. 3ನೇ ಪಾದ ಆಗಿದ್ದಾಗ ಕೇತು ಮತ್ತೆ ಕುಜ ಮತ್ತೆ ಬುಧ. 4ನೇ ಪಾದ ಆಗಿದ್ದಾಗ ಕುಜ ಮತ್ತೆ ಕೇತು ಮತ್ತೆ ಚಂದ್ರ. ನಾಡಿನಲ್ಲಿ ಹೆಂಗ್ ಪ್ರೊಡಿಕ್ಷನ್ ಹೇಳ್ತೀವೋ ಹಂಗೆ ಬಂದ್ಬಿಡುತ್ತಿದ್ದು. ಬಟ್ ಅದ್ರೊಳಗೆ ನೀವು ಲವ್ ಮಾಡ್ತಾ ಹೋಗ್ಬೇಕಿದೆಲ್ಲ. ಇದ್ರೊಳಗಡೆ ಲವ್ ಮಾಡ್ತಾ ಹೋದ್ರೆ ಇದೆಲ್ಲ ಆಚೆ ಬರುತ್ತೆ. ಇಷ್ಟು ದಿವಸ ಬರೇ ಮೇಷರಾಶಿ ಅಂತಿದ್ವಿ. ಮೇಷರಾಶಿ ಒಳಗಡೆ ನೋಡಿ ಎಷ್ಟು ಕಾಂಬಿನೇಷನ್ ಬರ್ತಾ ಇದೆ ಇವಾಗ ನಮ್ಗೆ. ಬರೇ ಕುಜ ಒಂದೇ ಅಂತಿದ್ವಿ, ಕುಜನ ಜೊತೆ ಸೂರ್ಯ ಉಚ್ಚ ಅಂದ್ವಿ, ಶನಿ ನೀಚ ಅಂದ್ವಿ, ಒಳಗಡೆ 3 ಜನ ಅಧಿಪತಿಗಳು ಅಂದ್ವಿ. ಈಗ ಕಾಂಬಿನೇಷನ್ ಏನೇನು ಚೇಂಜ್ ಆಗ್ತಾ ಇದೆ? 1ನೇ ಮನೆ 4ನೇ ಮನೆ, 1ನೇ ಮನೆ 5ನೇ ಮನೆ, ನವಾಂಶ 5ನೇ ಮನೆ. ಇದು ಡಿಗ್ರಿ ಬಂದು 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದವರೆಗೆ ಮೇಷ ಲಗ್ನ ಆಗಿದ್ರೆ ನವಾಂಶ ಬಂದು ಮೇಷ ನವಾಂಶ ಆಗತ್ತೆ. ಸೂರ್ಯ ಬಂದ, ಸೂರ್ಯನ ಸೂರ್ಯ ಉಚ್ಚನಾಗಿರ್ತಕ್ಕಂಥ ನವಾಂಶ ಬಂತು. ಈಗ ಮೇಷ ಲಗ್ನದವರಿಗೆ 100% ಫೋರ್ಸ್ಫುಲ್ ಆಗಿರುತ್ತೆ. ಆಮೇಲೆ ಅದು 16 ಡಿಗ್ರಿ 40 ನಿಮಿಷದಿಂದ 20 ಡಿಗ್ರಿ ಅದೇ ಮೇಷರಾಶಿನೇ, ಮೇಷ ಲಗ್ನನೇ. ನವಾಂಶ ಬಂದು ಬುಧ ಬಂದ, ಅವಾಗ ಲಗ್ನ ಬಂದು ಇದಕ್ಕೋಯ್ತು, 6ನೇ ಮನೆಗೆ ಹೋಯ್ತು. ಅವಾಗ ಇವರು ಕಷ್ಟಪಟ್ಟು ದುಡಿಬೇಕು. ಅದಕ್ಕೆ ಇವ್ರು ಹೆಂಡತಿ ಕೈನಲ್ಲಿ ಕಾಸು ಕೊಟ್ಬಿಟ್ಟು ಸುಮ್ಮನೆ ಹೇಳ್ದಲೇ ಇರೋದು. ನೋಡಿ, ಹಿಂಗೆ ಪ್ರಿಡಿಕ್ಷನ್ ಹೇಳ್ಬೇಕಾದ್ರೆ ಕಾರಕತ್ವಗಳನ್ನ ಹಿಂಗೇ ಹೇಳ್ಕೊಂಡು ಹೋಗ್ಬೇಕು. ಕಟ್ಕೊಂಡು ಹೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ತಾ ಹೋಗ್ಬೇಕು. ಅಲ್ಲಿ ನಿಮಗೆ ಹಾಗೆ ನಾಡಿ ತರ ಕನೆಕ್ಷನ್ ಬರ್ತಾ ಇರ್ಬೇಕು. ಕುಜ ಮತ್ತೆ ಕೇತು, ದುಡ್ಡುಗಳ ಗಲಾಟೆ, ಕೇಸುಗಳ ಗಲಾಟೆ. ಕುಜ ಮತ್ತೆ ಶುಕ್ರ, ಹೆಂಡತಿಗಳ ಜೊತೆ ಚೆನ್ನಾಗಿರ್ತಾರೆ, ಹುಡುಗಿ ಜೊತೆ ಚೆನ್ನಾಗಿರ್ತಾರೆ. ಕುಜ ಕೇತು ಬುಧ ಲವ್ ಮಾಡ್ತಾರೆ. ಹಂಗೆ ಹೋಯ್ತಾ ಇರ್ಬೇಕು. ಗಂಡು ಸಂತಾನ ಹೆಚ್ಚಾಗಿರುತ್ತದೆ. ನೋಡಿ, ಕಾಲಪುರುಷನ 5ನೇ ಮನೆ ಸೂರ್ಯ ಅಂತಕ್ಕಂಥವನು ಪುರುಷ. 5ನೇ ಮನೆ ಅದು ಪುರುಷ ರಾಶಿ. ಗಂಡು ಸಂತಾನ ಇರುತ್ತೆ. ಹೆಂಗೆ? ಗಂಡು ಸಂತಾನ ಹೆಚ್ಚಾಗಿರುತ್ತದೆ. ಅಪ್ಪನಿಗೆ ವೈದ್ಯಕೀಯ ಖರ್ಚು. ಮೊದಲನೇ ಮಗು ಅಬಾಷನ್ ಆಗುವ ಸಾಧ್ಯತೆ ಇರುತ್ತೆ. 2ನೇ ಮಗು ಚೆನ್ನಾಗಿರುತ್ತೆ. ಗಾಡಿ ಓಡಿಸುವಾಗ ಎಚ್ಚರಿಕೆ ಇರಬೇಕು. ಕಾಂಪೌಂಡ್ ಗಲಾಟೆ ಇದ್ದೇ ಇರುತ್ತದೆ. ಬುಧ ಅಂದ್ರೆ ಕಾಂಪೌಂಡು. ಈಗ ತಾನು ಹೇಳಿದೆ, ಬುಧ ಅಂದ್ರೆ ಕಾಂಪೌಂಡು. 6ನೇ ಮನೆ ಶತ್ರು ಗಲಾಟೆ. ಕಾಂಪೌಂಡ್ ಗಲಾಟೆ ಇದ್ದೇ ಇರುತ್ತದೆ. ಯಂತ್ರದ ಕೆಲಸ, ಕಟ್ಟಡದ ಕೆಲಸ, ಮೆಡಿಕಲ್ಸ್, ಬೇಕರಿ,
ಮಾಂಸದ ಅಂಗಡಿ, ಕ್ಯಾಂಟ್ರಿಂಗ್ ಅಡಿಗೆ, ಅಡಿಗೆ ಕೆಲಸ. ಇವರಿಗೆ ಕೆಲವರಿಗೆ ಮನೆ ಬಾಡಿಗೆಯಿಂದನೂ ವರಮಾನ ಬರುತ್ತೆ. ಅರ್ಥವಾಯ್ತಾ? ಒಂದು ಕಾರ್ಯ ಆಗಬೇಕಾದರೆ, ಇವರಿಗೆ ಒಂದು ಕಾರ್ಯ ಆಗಬೇಕಾದರೆ ಇಟ್ಟಿಗೆ ಕೆಮ್ಮಣ್ಣು ತಂದು ಇಟ್ಟರೆ ಕೆಲಸ ಬೇಗನೆ ನೆರವೇರುವುದು. ಇದನ್ನೆಲ್ಲ ನೀವು ಮೇಷ ಲಗ್ನದವರಿಗೆ, ಮೇಷರಾಶಿಯವರಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಲೇಬೇಕು. ಇಲ್ಲ ಅಂದ್ರೆ ಅದು ಮೇಷ ಲಗ್ನ ಆಗಲ್ಲ. ಮೈಯಲ್ಲಿ ಗಾಯದ ಗುರುತು ಇರುತ್ತದೆ. ಮೈಯಲ್ಲಿ ಗಾಯದ ಗುರುತು ಇರುತ್ತದೆ. ಮೇಷರಾಶಿ ಇದೆಲ್ಲ ಮೇಷ ಲಗ್ನದವ್ರು ಯಾರಿಲ್ವಾ ಇಲ್ಲಿ? ಓಕೆ. ಮನೆಯಲ್ಲಿ ಒಂದು ಕಡೆ ಇಟ್ಟಿಗೆ ಕಾಣುವಂತೆ ಇರುತ್ತದೆ. ಅವ್ರು ಎಷ್ಟೇ ದೊಡ್ಡ ಬಂಗ್ಲಾ ಕಟ್ಲಿ, ಈ ಮೇಷ ಲಗ್ನದವರು ಅವ್ರು ಎಷ್ಟು ದೊಡ್ಡ ಬಂಗ್ಲಾನಾದ್ರೂ ಕಟ್ಕೊಳ್ಳಿ, ಎಷ್ಟು ಕೋಟಿ ರೂಪಾಯಿ ಬಂಗ್ಲಾನಾದ್ರೂ ಕಟ್ಕೊಳ್ಳಿ, ಕೊನೆಗೆ ಎಲ್ಲೋ ಒಂದು ಕಡೆ ಆ ಇಟ್ಟಿಗೆ ಅಂತಕ್ಕಂಥದ್ದು ಕಾಣ್ತಾ ಇರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಕಾಂಪೌಂಡ್ ಹಾಕಿರ್ಬೋದು, ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿರ್ಬೋದು, ಎಲ್ಲ ಫಿನಿಶ್ ಮಾಡಿ ಪೇಂಟ್ ಹೊಡೆದು ಎಲ್ಲ ರೆಡಿ ಆಗಿರ್ತದೆ. ಕೊನೆಗೆ ಮಳೆ ಬಂದು ಅಥವಾ ಯಾವ್ದಾಗ ಚಕ್ಕೆ ಎತ್ತೋ ಏನೋ ಆಗಿ ಆ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಟಿಗೆ ಕಾಣ್ತಾ ಇರುತ್ತೆ. ಆ ಕೆಂಪುದು ಅನ್ನೋದು ಇಟ್ಟಿಗೆ ಅನ್ನೋದು ಕಾಣ್ತಾ ಇರುತ್ತೆ. ಮೇಷರಾಶಿಯಲ್ಲಿ ಯಾವ ಗ್ರಹ ಇರುತ್ತದೋ ಆ ಗ್ರಹಕಾರಕ ಜೀವಿಗಳಿಗೆ ಆಪರೇಷನ್ ನಡೆಯುತ್ತದೆ. ಮೇಷರಾಶಿಯಲ್ಲಿ ಯಾವ ಗ್ರಹ ಇರುತ್ತದೋ ಆ ಗ್ರಹಕಾರಕಗಳಿಗೆ ಆಪರೇಷನ್ ನಡೆಯುತ್ತದೆ. ಈಗ ನಾವು ನೋಡಿದ ಜಾತಕದಲ್ಲಿ ಯಾರಿಗೆ ನಡೆಯುತ್ತೆ ಆಪರೇಷನ್? ಹಂಗಾರೆ ತಾಯಿಗೆ. ತಾಯಿ ಇಲ್ಲ ಅಂತ ಹೇಳಿದ್ರೆ ಇವನಿಗೆ ಸೈನಸ್ ಪ್ರಾಬ್ಲಮ್, ಮೂಗು ಆಪರೇಷನ್, ಸೈನಸ್ ಪ್ರಾಬ್ಲಮ್, ಚಂದ್ರ ಅಲ್ವಾ, 6ನೇ ಮನೆಯಲ್ಲಿ ಇದ್ದಾನಲ್ವಾ, ಅವಾಗ ತಾಯಿಗೆ ಆಗ್ಬೇಕು 6ನೇ ಮನೆ ಅನ್ನೋದು. ಮೆಂಟಲ್ ಸಿಕ್ನೆಸ್ ಅಂತ ಹೇಳ್ಬೋದಾ ಸರ್? ಮೈಂಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತ, ಸೈಕ್ಯಾಟ್ರಿಕ್ ಪ್ರಾಬ್ಲಮ್? ಸೈಕಾಟ್ರಿಕ್ ಪ್ರಾಬ್ಲಮ್ ಬರಲ್ಲ ಇವನಿಗೆ. ಸೈಕಾಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರಬೇಕು ಅಂತ ಹೇಳಿದ್ರೆ ಮೈಂಡ್ ಅಲ್ಲ ಸರ್, ಮೈಂಡ್. ರಾಹು ಕೇತುಗಳೆಲ್ಲ ಬರಬೇಕು. ಪ್ಲಸ್ ರಾಹು ಚಂದ್ರ ಇದೆಯಲ್ಲ ಸರ್ ಅಲ್ಲಿ. ರಾಹು ಚಂದ್ರ ಇದ್ದಾನೆ. ರಾಹು ಚಂದ್ರ ಬರಬೇಕು. 12ನೇ ಮನೆಯಲ್ಲಿ ಕೇತು ಇದ್ದಾನೆ. ತುಂಬಾ ರೂಡ್ ಬಿಹೇವಿಯರ್ ಅಂತ ಹೇಳ್ಬೋದಾ ಸರ್? ಕುಜನ್ ಮನೆ ಚಂದ್ರ ರಾಹುನು ಅಲ್ಲಿ ಕೂತಿರೋದು. ಅದು ನೀವು ನಾಡಿ ಪ್ರಕಾರ ನೋಡಿದಾಗ ರೂಡ್ ಮನ್ಸ ಅವರಮ್ಮ ರೂಡ್ ಆಗಿರ್ತಾಳೆ. ಗುರು 10ನೇ ಮನೆಯಲ್ಲಿ ಇರೋದು. ಗುರು 10ನೇ ಮನೆಯಲ್ಲಿ ಇದ್ರು ಅಲ್ಲಿ ಅಗ್ನಿ ತತ್ವದಲ್ಲಿ ಇರೋದ್ರಿಂದ ರೂಢ್ ಆಗೇ ಇರ್ತಾನೆ. ಕುಜಾನೆ ಅಂದ್ರೆ ವೃಶ್ಚಿಕ ರಾಶಿಯವರು ಹೆಂಗಿರ್ತಾರೆ, ವೃಶ್ಚಿಕ ಲಗ್ನದವ್ರು ಹೆಂಗಿರ್ತಾರೆ, ವೃಶ್ಚಿಕ ಲಗ್ನ ಮೇಷ ರಾಶಿ ಅಂದ್ರೇ ರೂಢ್ ಆಗಿರೋರೆ. ಅಗ್ನಿ ತತ್ವ ಮತ್ತೆ ಕುಜ ಉಚ್ಚ ಬೇರೆ. ಇವರಿಗೆ ಎಜುಕೇಶನ್ ಅಲ್ಲಿ ತೊಂದರೆ ಇರುತ್ತದೆ. ಬಟ್ ಅದನ್ನ ಕಷ್ಟಪಟ್ಟು ದಾಟಿದರೆ 2-3 ಡಿಗ್ರಿಗಳನ್ನ ಮಾಡ್ತಾರೆ. 2-3 ಡಿಗ್ರಿ ಮಾಡ್ತಾರೆ. ಇವರ ಮನೆಯಿಂದ ನೋಡಿ ಹೆಂಗೆ ಜ್ಯೋತಿಷಿ ಹೇಳೋದು, ಇವರ ಮನೆಯಿಂದ 4ನೇ ಮನೆ ಯಾವಾಗ್ಲೂ ಬೀಗ ಹಾಕಿರುತ್ತಾರೆ. ಹೌದಾ? ನಿಮ್ಮ ಮನೆ 4ನೇ ಮನೆ ಬೀಗ ಹಾಕಿರ್ತಾರೆ. ನಿಮ್ಮ ಮನೆಯಿಂದ 4ನೇ ಮನೆ ಯಾವಾಗ್ಲೂ ಬೀಗ ಹಾಕಿರುತ್ತಾರೆ. ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟವರು ಇರುತ್ತಾರೆ.
ಸರಕಾರಿ ಕೆಲಸಕ್ಕೆ ಸಂಬಂಧಪಟ್ಟವರು ಇರುತ್ತಾರೆ, ಅಥವಾ ಸರಕಾರಿ ಆಫೀಸನ್ನು ದಾಟಿಕೊಂಡು ಹೋಗುತ್ತಾರೆ. ಇವರ ಮನೆಯಲ್ಲಿ ಓಡದೆ ಇರುವ ಗಾಡಿ ಇರುತ್ತದೆ. ಇವರ ಮನೆಯಲ್ಲಿ ಓಡದೆ ಇರುವ ಗಾಡಿ ಇರುತ್ತದೆ. ಇವ್ರದ್ದಿರ್ಬೋದು ಅಥವಾ ಪಕ್ಕದ ಮನೆಯದಿರ್ಬೋದು, ಯಾರ್ದೋ ಒಬ್ರು ಇವ್ರ ಮನೆ ಹತ್ರ ನಿಲ್ಸಿರ್ತಾರೆ, ಅಥವಾ ಲಾರಿನೋ ಟೆಂಪೋನೋ ಓಟನೋ ಯಾವ್ದೋ ಅಂತ ನಿಲ್ಸಿರ್ತಾರೆ. ಅದಿದ್ರೆ ಒಳ್ಳೇದು, ಆತರ ಓಡದೆಲ್ಲ ಗಾಡಿ ಇದ್ರೆ ಒಳ್ಳೇದು. ಓಲ್ಡ್ ಏಜ್ ಹೌಸ್, ಕ್ಷತ್ರಿಯರು ಮನೆಯ ಹತ್ತಿರ ಇರುತ್ತಾರೆ. ಮನೆಯ ಹತ್ತಿರ ಕ್ಷತ್ರಿಯರು ಇರ್ತಾರೆ. ಛತ್ರಿಗಳಲ್ಲ, ಕ್ಷತ್ರಿಯರು. ಕ್ಷತ್ರಿಯರಂತ ಗೊತ್ತಾಗಿಲ್ಲ ಅಂದ್ರೆ ಇವಾಗ ಮಿಲಿಟರಿ ಅವರೆಲ್ಲ ಕ್ಷತ್ರಿಯರೇ. ಮಿಲಿಟರಿ, ಪೊಲೀಸ್ನವರು, ಆರ್ಮಿ ಇವರೆಲ್ಲ ಇದು ಓಲ್ಡ್ ಏಜ್ ಹೌಸ್ ಇರುತ್ತದೆ. ಇವರು ಒಂದು ಆಸ್ತಿ ತೊಂದರೆ ಇದ್ದರೆ ಅದನ್ನು ತೆಗೆದುಕೊಂಡರೆ ಸರಿ ಹೋಗುತ್ತದೆ. ಒಂದು ಆಸ್ತಿ ಏನಾದ್ರೂ ಲಿಟಿಗೇಷನ್ ಇದೆ ಅಂತ ಹೇಳಿದ್ರೆ, ಈ ಲಿಟಿಗೇಷನ್ ಆಸ್ತಿಯನ್ನು ಇವ್ರು ತಗೊಂಡ್ರೆ ಅದನ್ನು ಇವ್ರು ಸರಿಪಡಿಸ್ಕೊಂಡ್ಬಿಡ್ತಾರೆ. ತಂದೆ ಕಡೆ ಯಾರಾದರೂ ಅಂಗಹೀನರಾಗಿರ್ತಾರೆ, ರೆಡ್ ಕಲರ್ ಲೈಕ್ ಮಾಡುತ್ತಾರೆ, ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕುವುದರಿಂದ ಒಳ್ಳೆಯದು. ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕಿದ್ರೆ ಒಳ್ಳೆಯದು. ತಂದೆ ತನ್ನ ಆಸ್ತಿಯನ್ನು ಮಾರಿಬಿಡುತ್ತಾರೆ. ತಂದೆ ತನ್ನ ಆಸ್ತಿಯನ್ನು ಮಾರಿಬಿಡುತ್ತಾರೆ. ತಾಯಿಯ ಆಸ್ತಿ ಸಿಗುವುದಿಲ್ಲ. ಈಗ ತಾನೇ ನಾವು ಮೇಷರಾಶಿ ನೋಡಿದ್ವಿ. ಅವರು ಹೆಂಗ್ ಬಂತು ಕೇಳಿದ್ರು. ಅವರು ನಾವು ಯಾವ್ದು ಕೇಳ್ತೀರಾ ಅಂತ ಹೇಳಿದ್ವಿ. ಮಂಜುನಾಥ್ ಮಕ್ಕಳ ಬಗ್ಗೆ ಕೇಳಿದ್ರು. ಆ ಚಂದ್ರ ಪಂಚಮ ಭಾವ ತೋರಿಸ್ದ. ಅವರ ವಯಸ್ಸಾಗಿರೋದನ್ನ ನಾವು ಆಸ್ತಿ ಅಂತ ತಗೊಂಡ್ವಿ. ತಾಯಿ ಆಸ್ತಿ ಸಿಗುವುದಿಲ್ಲ. ಮನೆಯ ಹತ್ತಿರ ಕುರಿ ಸಾಕಿರುತ್ತಾರೆ. ಕುರಿ ಮೇಯಿಸುವ ಮೈದಾನ ಇದ್ದಿರುತ್ತೆ. ಈಗ ಬೆಂಗಳೂರಲ್ಲಿ ನಿಮಗೆ ಗೊತ್ತಾಗಲ್ಲ. ಅವಾಗ ನಿಮ್ಮ ಮನೆಯ ಹತ್ರ ಕುರಿ ಮೇಯಿಸ್ತಾ ಇದ್ದಂಥವ್ರು ಕುರುಬರು ಅಂತಾರಲ್ಲ, ಕುರುಬರು ಯಾದವರು ಅಂತಾರಲ್ವಾ, ಇವರು ಇರ್ತಾರೆ. ಅವರು ಬಡವರಾಗಿರ್ಲಿ ಸೌಕಾರರಾಗಿರ್ಲಿ ಅದಲ್ಲ, ಅವರು ಒಂದು ಕಾಲದಲ್ಲಿ ಆ ವೃತ್ತಿಯನ್ನ ಮಾಡ್ತಾ ಇದ್ದವರಾದ್ರೂ ಇರ್ತಾರಲ್ಲಿ. ತಲೆಯಲ್ಲಿ 2 ಸುಳಿ ಇರುತ್ತದೆ. ಮನೆಯಲ್ಲಿ ಮಣ್ಣಿನಿಂದ ಮಾಡಿರುವಂತಹ ಬೊಂಬೆಗಳನ್ನ ಇಟ್ಟಿರುತ್ತಾರೆ. ಮಣ್ಣಿನಿಂದ ಮಾಡಿರುವ ಬೊಂಬೆಯನ್ನು ಇಟ್ಟಿರುತ್ತಾರೆ. ಮತಾಭಿಮಾನಿ ಅಂದ್ರೇನು? ಅವರ ಮತವನ್ನ ತುಂಬಾ ಅಭಿಮಾನದಿಂದ ನೋಡ್ತಾರೆ. ಯಾವ ಮತದಲ್ಲಿ ಹುಟ್ಟಿದಾರ ಆ ಮತ. ಅಮ್ಮ ಅಪ್ಪನಿಗೆ ಇಷ್ಟ ಪಡುತ್ತಾರೆ. ಮದುವೆಯ ನಂತರ ಏಳಿಗೆ. ಮನೆ ಕಟ್ಟಬೇಕಾದರೆ ಇವರೇನ ಮನೆ ಕಟ್ತೀನಿ ಅಂತ ಹೇಳಿದ್ರೆ ಮಳೆ ಬರುತ್ತೆ. 4ನೇ ಮನೆ ಚಂದ್ರ, ನೀರು. ಇವರಿಗೆ ನೀರು ಸಿಗುತ್ತೆ. ಮನೆ ಕಟ್ಟಿದ ತಕ್ಕನೆ ಮಳೆ ಬರುತ್ತೆ. ಯಾವಾಗಲೂ ಮನೆಯಲ್ಲಿ ಔಷಧಿ ಇರುತ್ತೆ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ
ಅವರ ಮನೆಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಅವರ ಮನೆಯಲ್ಲಿ ಮೆಡಿಕಲ್ ರಿಲೇಟೆಡ್ ಜಾಬು ಖಂಡಿತವಾಗ್ಲೂ ಅವರ ವಂಶದಲ್ಲಿ ಇರ್ತಾರೆ. ಅವರ ಮನೆಯಲ್ಲಿ ತಂದೆನೋ, ತಾಯಿನೋ, ಅಣ್ಣನೋ, ತಮ್ಮನೋ, ದೊಡ್ಡಮ್ಮನೋ, ಚಿಕ್ಕಮ್ಮನೋ, ತಂಗಿನೋ, ಅಥವಾ ಬರೋಂತ ಹುಡುಗಿನೋ, ಆ ಹುಡುಗಿ ಬರೋಂತ ಹುಡುಗಿ ಮನೆಯಲ್ಲೋ ಎಲ್ಲೋ ಒಂದು ಕಡೆ ಮೆಡಿಕಲ್ ರಿಲೇಟೆಡ್ ಜಾಬ್ ಅಂತ ಕಡೆ MBBS MD ಅಂತಾನೆ ಅಲ್ಲ. ಒಂದು ಮೆಡಿಕಲ್ ಶಾಪ್ ಇಟ್ರು ಸರಿ, ಅಥವಾ ಮೆಡಿಕಲ್ಗೆ ಸಪ್ಲೈ ಮಾಡ್ತಾ ಇದ್ರು ಸರಿ, ಎಲ್ಲೋ ಒಂದು ಕಡೆ ಮೆಡಿಕಲ್ಗೆ ಸಂಬಂಧಪಟ್ಟಂತದ್ದು ಇದ್ದೇ ಇರುತ್ತೆ ಅವರಿಗೆ. ಅಥವಾ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅವರ ಕೈಯಲ್ಲಿ ನೀವು ಒಂದು ಔಷಧಿಯನ್ನ ತಗೊಂಡು ತಿಂದರೆ ಬೇಗನೆ ವಾಸಿಯಾಗತ್ತೆ. ಅಶ್ವಿನಿ ಅಂತಕ್ಕಂಥದ್ದು ಅಶ್ವಿನಿ ಕುಮಾರರು, ಧನ್ವಂತ್ರಿ, ಅಶ್ವಿನಿ ಕುಮಾರರು, ಧನ್ವಂತ್ರಿ. ಮನೆಯ ಹತ್ತಿರ ಸ್ವಲ್ಪ ಪಕ್ಕದಲ್ಲೇ, ತುಂಬಾ ದೂರದಲ್ಲೇ ATM ಹತ್ತಿರ ಇರುತ್ತದೆ. ನಿದ್ರೆಯನ್ನು ಚೆನ್ನಾಗಿ ಮಾಡುತ್ತಾರೆ. ಲಗ್ನದಲ್ಲಿ ಯಾವ ಗ್ರಹ ಇರುತ್ತದೋ ಅದರ ಸಂಬಂಧಪಟ್ಟ ದೇವಾಲಯ ಇರುತ್ತದೆ. ಇವಾಗ ಚಂದ್ರ ಇದ್ದಾನೆ ಅಂತ ಹೇಳಿದ್ರೆ ಹೆಣ್ಣು ದೇವರು ಇರುತ್ತೆ, ಬುಧ ಇದ್ದಾನೆ ಅಂದ್ರೆ ವಿಷ್ಣು ದೇವರು ಇರುತ್ತೆ. ಸೂರ್ಯ ಬರೇ ದುರ್ಗೆ, ಅದು ಶುಕ್ರ ಇದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ಇರ್ಬೋದು, ಹೆಣ್ಣು ದೇವರು ಇರಬಹುದು. ಶನಿ ಇದ್ರೆ ಮುನೇಶ್ವರ ಇರ್ಬೋದು. ಗುರು ಇದ್ದರೆ ವೆಂಕಟೇಶ್ವರ ಪೆರುಮಾಳ್ ದೇವಸ್ಥಾನ. ಕುಜ ಇದ್ರೆ ಸುಬ್ರಹ್ಮಣ್ಯ. ಬುಧ ಇದ್ರೆ ವಿಷ್ಣು ಸಂಬಂಧಪಟ್ಟಂತ ದೇವಾಲಯ. ಶುಕ್ರ ಇದ್ರೆ ಅಮ್ಮನ ದೇವಸ್ಥಾನ. ರವಿ ಇದ್ರೆ ರುದ್ರ. ಶನಿಮಾತ್ಮ ಇದ್ರೆ ಮುನೇಶ್ವರ. ಈ ದೇವಾಲಯಗಳು ಮನೆ ಹತ್ರ ಇರುತ್ತೆ. ಮನೆ ಹತ್ರ ಅಂದ್ರೆ ನಮ್ಮನೆ ಪಕ್ಕದಲ್ಲೇ ಹಿಂದ್ಗಡೆನೆ ಅಂತ ಅಲ್ಲ. ನಾವೊಂದು ಏರಿಯಾದಲ್ಲಿ ಇದೀವಿ ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಬೇರೆ ಯಾವ ದೇವಸ್ಥಾನನೂ ಇಲ್ಲ, ಇಂಥ ದೇವಸ್ಥಾನಗಳು ಇದ್ದೇ ಇರುತ್ತೆ. ಈಗ ಯಾರು ಮೇಷರಾಶಿಯವರು ಯಾರಿದ್ದಾರೆ, ಮೇಷ ಲಗ್ನದವ್ರು ಯಾರಿದ್ದಾರೆ ಹೇಳಬೇಕು ಇವಾಗ. ಯಾರು ಕೃಷ್ಣ? ಮೇಷರಾಶಿ ಆದ್ರೆ ಕರ್ಕಾಟಕ ಲಗ್ನ ಇರ್ಲಿ, ಮೇಷರಾಶಿಯವರಿಗೆ ನಿಮಗೆ ಇದರಲ್ಲಿ ಎಷ್ಟು ಪಾಯಿಂಟ್ಸ್ಗಳು ಮ್ಯಾಚ್ ಆಗ್ತಾ ಇದೆ? ಒಂದು 90% ಇದೆ ಸರ್. ತಲೆಯಲ್ಲಿ ಗಾಯ, ಔಷಧಿ ಮನೆಯಲ್ಲಿ ಇರುತ್ತೆ. ಹೌದು. ಏನ್ ನಕ್ಷತ್ರ? ಭರಣಿ ನಕ್ಷತ್ರ. ರೆಡ್ ಕಲರ್ ಲೈಕ್ ಮಾಡ್ತೀನಿ. ಸ್ವಂತ ಮನೆ ಕಟ್ಟಿದ್ದೀರಾ? ಹೌದು. ಅಕ್ಕಪಕ್ಕ ಏನಾನ ಕುರಿ ಕಾಯೋರು, ಕುರಿ ಮಾಯಸೋರು ಇದ್ದೀರಾ, ಅಥವಾ ಮೊದಲು ಕುರಿ ಕಾಯ್ತಾ ಇದ್ದೀರಾ? ಇಲ್ಲ, ಈಗಲೂ ಕುರಿ ಬರ್ತಾವೆ, ತಗೊಂಡ್ ಬರ್ತಾರೆ ಕುರಿ ಕಾಯೋರು ಇಲ್ಲಿ. ಓಕೆ 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 ಓಕೆ. ATM ಮನೆ ಹತ್ರ ಇದೆಯಾ? ATM ಇದೆಯಾ? ಮನೆ ಸ್ವಲ್ಪ ಹಿಂದೆ ಇದೆ. ಎಸ್. ರಾಘವೇಂದ್ರ ಮಠ ಇದೆ. ಓಕೆ. ಗುರು ಲಗ್ನದಲ್ಲಿ ಗುರು ಇರೋದ್ರಿಂದ ಹನುಮಾನ್ ದೇವಸ್ಥಾನ ಇದೆ. ಓಕೆ. ಆಂಜನೇಯ. ಸೊ ಎಜುಕೇಶನ್ ಏನ್ ಮಾಡಿದ್ರಿ ನೀವು? ಅದೇ ಎಜುಕೇಶನ್ ಸರಿ ಇಲ್ಲ, ಆಮೇಲೆ ಕೋರ್ಸಸ್ ಮಾಡಿ ವೆಬ್ ಡಿಸೈನಿಂಗ್ ಇದು ಮಾಡಿದ್ದು. ಅದೇ, ಇವರಿಗೆ ಎಜುಕೇಶನ್ ತೊಂದರೆ ಇರುತ್ತದೆ. ಅದನ್ನ ದಾಟ್ಕೊಂಡು ಹೋದ್ರೆ ಬೇಕಾದ್ರೆ ಏನೋ ಡಿಗ್ರಿ ಪಗರಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಸರ್, ಇವರು ನಮ್ಮನೆಯವರು ಕೃತಿಕಾ ನಕ್ಷತ್ರ. ಇಲ್ಲೇ ಇದ್ದೀರಾ ಕೃತಿಕಾ ನಕ್ಷತ್ರದವರು? ಹೇಳಿ ಸರ್, ಕೃತಿಕಾ ನಕ್ಷತ್ರ ನೀವ್ ಹೇಳಿದ ಪಾಯಿಂಟ್ಸ್ ಎಲ್ಲ ಇದೆ.
ಈ ಮನೆಯಿಂದ ಇವ್ರಿಗೆ ಎಜುಕೇಶನ್ ತೊಂದ್ರೆ ಅಂದ್ರೆ ಅವ್ರು BSc ಡಿಸ್ಕಂಟಿನ್ಯೂ ಮಾಡಿದ್ರು ನಮ್ಮನೆಯವರು. ಆಮೇಲೆ ಮನೆಯಿಂದ 4ನೇ ಮನೆ ಬೀಗ ಅದು ಕರೆಕ್ಟ್ ಸರ್. ಆಮೇಲೆ ದೇವಿ ದೇವಸ್ಥಾನ ಅಂದ್ರೆ ಆಕ್ಚುಲಿ ನಮ್ದು ಸ್ವಂತ ಮನೆ ಅಂದ್ರೆ 2 ಮನೆ ಇರೋದು, 1 ಮನೆ ಹತ್ರ ಇದ್ದೇ ಇದೆ ಹಳೆ ಮನೆ. ಈಗ ಬೇರೆ ನಾವು ಕಟ್ಟಿದ್ವಿ 4 ಫ್ಲೋರ್ ಕಟ್ಟಿರೋದು. ಅಲ್ಲಿ ಮೈನ್ ರೋಡ್ ಅಲ್ಲೇ ಇದೆ ಮನೆ, ಮೈನ್ ರೋಡೇ ಇದೆ. ಈಗ ನೀವು ಮನೆ ಕಟ್ಟಿದಿರಲ್ವಾ, ಅದು ಕಂಪ್ಲೀಟ್ ಮಾಡಿದಿರಲ್ವಾ, ಹೌದು ಸರ್. ಅಲ್ಲಿ ಎಲ್ಲಾನ ಇಟ್ಟಿಗೆ ಕಾಣೋ ತರ ಇದೆಯಾ? ಇದೆ ಸರ್, ಇಟ್ಕೆ ಕಾಣೋ ತರ ಇದೆ. ಅದ್ ಎಷ್ಟು ಮುಚ್ಚಿದ್ರು ಮುಚ್ಚಲ್ಲ, ಅದು ತಿರ್ಗಾ ಓಪನ್ ಆಗ್ಬಿಡುತ್ತೆ. ಅದಿದ್ರೇನೆ ಒಳ್ಳೇದು ನಿಮ್ಗೆ. ಹೌದಾ ಸರ್, ನಾನ್ ಮುಚ್ಚಿಸ್ತಾ ಇರ್ತೀನಿ, ಅದು ಓಪನ್ ಬೇಡ ಆಗ್ತಾ ಬೇಡ ಇರುತ್ತೆ. ಅದ್ರಲ್ಲಿ ಓಡ್ದೆಲ್ಲ ಗಾಡಿ ಯಾವ್ದಾದ್ರು ಪಕ್ಕದಲ್ಲಿ ನಿಂತ್ಕೊಂಡಿರ್ತದ? ಹೌದು ಸರ್, 2 ಇವ್ರು ಕಾರ್ ಯೂಸ್ ಮಾಡ್ತಾರೆ, 2 ಮಗಳದೊಂದು ಇವ್ರದೊಂದು 2 ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ. ಆಮೇಲೆ ಅಪ್ಪ ಅಮ್ಮನ ತುಂಬಾ ಇಷ್ಟ ಪಡ್ತಾರೆ. ಆ ಔಷಧಿ ತಾಯಿ ಅದಿದ್ದೇ ಆಸ್ತಿ? ಇರುತ್ತೆ. ತಾಯಿ ಆಸ್ತಿ ತಾಯಿ ಇಲ್ಲ ಸರ್, ಆಸ್ತಿ ಸಿಗಲ್ಲ. ಇಲ್ಲ ಸರ್. ನಮ್ ತಾಯಿ ಅಂದ್ರೆ ನಮ್ಮ ಅತ್ತೆಯವ್ರಿಗೆ ಬರ್ಬೇಕಿತ್ತು, ಬಟ್ ಅವರು ಅವ್ರ ಅಣ್ಣಂದಿರು ಕೊಟ್ಟಿಲ್ಲ. ನಾವು ಏನು ಕೇಳಕ್ ಹೋಗಿಲ್ಲ, ಬರ್ಲಿಲ್ಲ ಒಟ್ನಲ್ಲಿ. ಎಲ್ಲ ಇದೆ ಸರ್ ಆಲ್ಮೋಸ್ಟ್. ದೇವಸ್ಥಾನ ಆಮೇಲೆ ಇದ್ರೆ ಚೆನ್ನಾಗ್ ಮಾಡ್ತಾರೆ. ಸರ್ಕಾರಿ ಆಫೀಸು? ಗೌರ್ಮೆಂಟ್ ಆಫೀಸು ಯಾವ್ದು ಇಲ್ಲ ಸರ್, ಗೌರ್ಮೆಂಟ್ ಇವರೇ ರಾಜಕೀಯ. ಅಲ್ಲಲ್ಲ, ಗೌರ್ಮೆಂಟ್ ಆಫೀಸ್ ಇರುತ್ತೆ ಅಥವಾ ಗೌರ್ಮೆಂಟ್ ಆಫೀಸ್ ನ ದಾಟ್ಕೊಂಡು ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು? ಇವರೇ ಗೌರ್ಮೆಂಟ್ ಆಫೀಸ್ಗೆ ಹೋಗ್ತಾ ಇರ್ತಾರಲ್ವಾ? ಹೌದು ಸರ್, ಹೌದು. ಮತ್ತೆ ಅದನ್ನ ದಾಟ್ಕೊಂಡಾದ್ರೂ ಹೋಗ್ಬೇಕು, ಇಲ್ಲ ಅವ್ರೇನ ಅಲ್ಲಿಗನ ಹೋಗ್ತಿದಾರಲ್ವಾ? ಹೋಗ್ತಾರೆ ಸರ್. ಆಮೇಲೆ ಲಿಟಿಗೇಷನ್ ರಿಯಲ್ ಎಸ್ಟೇಟ್ ಮಾಡೋದ್ರಿಂದ ತುಂಬಾ ಇವರು ಲಿಟಿಗೇಷನ್ ಸಾಲ್ವ್ ಮಾಡ್ತಾರೆ ಸರ್. ಬೀದಿ ನಾಯಿಗೆ ಬಿಸ್ಕೆಟ್ ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಒಂದು 3 ನಾಯಿ ಆದ್ರೂ ಇದ್ದೇ ಇರುತ್ತೆ. ಡೈಲಿ ಬಿಸ್ಕೆಟ್ ಹಾಕ್ತೀವಿ ಸರ್, ಹಾಕ್ತಿವಿ. ಅನ್ನ ಹಾಲು ಎಲ್ಲ ಹಾಕ್ತಾನೆ ಇರ್ತೀವಿ. ನೋಡಿ, ಇದೆಲ್ಲ ಬಂದು ಹೆಂಗೆ ತಗೊಂಡ್ವಿ ನಾವು? ಕಾಲಪುರುಷನ ಅಂಗಭಾಗದಿಂದ ಮತ್ತೆ ಒಳಗಡೆ ಇರ್ತಕ್ಕಂಥ ಗ್ರಹ, ಅಲ್ಲಿ ಉಚ್ಚ ಯಾರು, ನೀಚ ಯಾರು, ಅಧಿಪತಿ ಯಾರು, 3 ಗ್ರಹಗಳು, 3 ನಕ್ಷತ್ರಗಳ ಅಧಿಪತಿಗಳು ಯಾರು, ಅದಾದ ಮೇಲೆ ನವಾಂಶಗಳು ಯಾವ್ದ್ಯಾವ್ದು, ಇಷ್ಟು ಗ್ರಹಗಳನ್ನ, ಇಷ್ಟು ಕಾರಕತ್ವಗಳನ್ನ ಸೇರಿಸಿ ಈ ಪ್ರಿಡಿಕ್ಷನ್ ಅನ್ನ ಮಾಡಿರೋದು. ಪ್ಲಸ್ ಇದನ್ನ ಪ್ರಾಕ್ಟಿಕಲ್ ಆಗಿ ಒಂದು 10 ಜನ, 20 ಜನ, 30 ಜನ ಮೇಷಲಗ್ನದವರು, ಮೇಷರಾಶಿಯವರ ಹತ್ರ ನೋಡಿ ಅವ್ರ ಮನೆ ಹೇಗಿರುತ್ತೆ, ಅವ್ರ ಮನೆ ಹತ್ರ ಏನೇನಿರುತ್ತೆ, ಇದೆಲ್ಲ ಇದೆಯಾ ಅಂತ ನೋಡಿ 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 ತಗೊಂಡಿರ್ತಕ್ಕಂಥ ಕಾರಕತ್ವಗಳು. ಇದು ಬುಕ್ಕಲ್ಲಿಂದ ತಗೊಂಡ್ರ ಕಾರಕತ್ವಗಳಲ್ಲ, ನೋಡಿ ತಗೊಂಡಿರ್ತಕ್ಕಂಥ ಕಾರಕತ್ವಗಳು. ಈಗ ನೀವ್ ಹೇಳಿ ಒಪ್ಕೊಂಡ್ರಲ್ವ ಈಗ? ಹಲೋ, ನೀವ್ ಒಪ್ಕೊಂಡಿದ್ದು ಬರ್ಕೊಂತೀವಿ. ಇನ್ನ ನೀವೇನಾದ್ರು ಹೊಸದಾಗಿ ನಮ್ಮ ಹತ್ರ ಇದಿದೆ ಅಂತ ಹೇಳಿದಾಗ ಅದನ್ನು ಆಡ್ ಮಾಡ್ತೀವಿ. ಜ್ಯೋತಿಷ್ಯ ಅಂತಕ್ಕಂಥದ್ದು ದರ್ಶನ ವಿದ್ಯಾ ಅಂತ ಮೊದ್ಲೇ ಹೇಳಿದ್ದೀವಿ. ದಾಕ್ಷಿಣ ವಿದ್ಯಾ ಅಂತ ನೋಡಿ 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 ಕಲಿಬೇಕದ್ನ, ಅಲ್ವಾ? ಮನೆ ಪಕ್ಕ ಒಂದು ಹೋಟ್ಲುನು ಇದೆ ಸರ್, ಅದೇ ಕ್ಯಾಟ್ರಿಂಗ್ ಅಂತ ಹೇಳಿದ್ರಲ್ಲ. ಕ್ಯಾಟ್ರಿಂಗ್ ಇರಬೇಕು. ಸೇಮ್ ನಮ್ಮನೆ ಹಿಂದೆನೂ ಇದೆ. ನೋಡಿ, ಇವಾಗ ಇದನ್ನೆಲ್ಲ ನೀವು ಬಂದವ್ರಿಗೆ ಹೇಳಿದ್ರೆ ಕುತ್ಕೊಂಡು ಪ್ರೆಡಿಕ್ಷನ್ ಕೇಳ್ಬೇಕಾರೆ ಅವ್ರ ಹತ್ರ ಇದರಲ್ಲಿ ನೋಡಿರ್ತಕ್ಕಂಥ ಒಂದು 10 ಪಾಯಿಂಟ್ ನೀವು ಕೇಳ್ಬಿಟ್ರಿ ಅಂತ ಇಟ್ಕೊಳ್ಳಿ. ನಿಮ್ ಮನೆ ಹೀಗಿದ್ಯಾ, ನೀವ್ ಹೀಗಿದ್ದೀರಾ, ನಿಮ್ದು ಹಿಂಗಾಯ್ತಾ ಅಂತ ಕೇಳ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ? ಅವ್ರು ನಿಮ್ಮನ್ನ ಈಗ ಏನಯ್ಯ ನಮ್ಮ ಮನೆ ಹತ್ರ ಬಂದು ನೋಡಿದವ್ರ ತರ ಮಾತಾಡ್ತಾ ಇದ್ರು. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಸ್ ಅಂತ ಹೇಳ್ತೀವಲ್ವಾ? ಯಾವಾಗ ಫಸ್ಟ್ ಇಂಪ್ರೆಸ್ ನಮಗೆ ಆಗೋಗ್ಬಿಡುತ್ತೋ ಮಿಕ್ಕಿದ್ದ ಅವ್ರು ಹೇಳಿದ್ದೆಲ್ಲ, ನಾವ್ ಹೇಳಿದ್ದೆಲ್ಲ ಅವ್ರು ಕೇಳ್ತಾ ಇರ್ತಾರೆ. ಜಾತಕ ಹೇಳೋದು ತುಂಬಾ ಈಸಿ, ಬಟ್ ಆದ್ರೆ ಫಸ್ಟ್ ಇಂಪ್ರೆಸ್ ಆಗ್ಬೇಕು ನೀವು. ಫಸ್ಟ್ ಅದನ್ನ ನಾವು ಹೇಳೋದು ಕರೆಕ್ಟ್ ಆಗಿ ಹೇಳ್ಬೇಕು, ಅವರಿಗೆ ಗೈಡ್ಲೈನ್ ಕೊಡಬೇಕು. ಮಿಕ್ಕಿದೆಲ್ಲ ಅವರೇ ನಮಗೆ ಹೇಳ್ತಾರೆ, ಹಿಂಗಿದೆ, ಹಿಂಗಾಯ್ತು, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ತಿದೀನಿ ಅಂತ. ನೀವು ಬೇರೆ ಗೈಡ್ಲೈನ್ಸ್ ಕೊಡ್ಬೇಕಷ್ಟೇ. ಇವಾಗ ಇದ್ರೊಳಗೆ ಏನೇನಿದೆಯೋ ಅದೆಲ್ಲ ಇತ್ತು, ಅದ್ರ ಲಾಭನೇ. ಅವಾಗ ಇಟ್ಟಿಗೆ ಇರ್ಲಿ, ಪಕ್ಕದಲ್ಲಿ ATM ಇರ್ಲಿ, ನೆಲ್ಲಿಕಾಯಿ ಗಿಡನ ದಾಟ್ಕೊಂಡು ಹೋಗಿ, ಅಶ್ವಿನಿ ದೇವತೆಗಳನ್ನ ಪೂಜೆ ಮಾಡ್ಕೊಂಡು ಹೋಗಿ, ತಂದೆ ತಾಯಿಗಳನ್ನ ಪೂಜೆ ಮಾಡ್ಕೊಂಡು ಹೋಗಿ, ನಾಯಿಗಳಿಗೆ ಬಿಸ್ಕೆಟ್ ಹಾಕೊಂಡು ಹೋಗಿ, ಮೆಡಿಕಲ್ ಶಾಪ್ ಹತ್ರ ಅವಾಗ ಹೋಗಿ ನಿಂತ್ಕೊಂಡ್ಬಿಟ್ಟು ಬನ್ನಿ, ಎಲೆಕ್ಟ್ರಿಕ್ ಆಫೀಸ್ ಹತ್ರ ಬಿಟ್ಟು ಬನ್ನಿ. ಈ ತರ ಇದು ಪರಿಹಾರಗಳು. ಇದನ್ನೇ ಪರಿಹಾರವಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅಥವಾ ಇದು ಹೇಳಿದ್ದು. ಆದ್ರೆ ದುಡ್ಡು ಮಾತ್ರ ಕೊಡಲ್ಲ ಸರ್ ನನ್ನ ಕೈಗೆ.